ಕೇಂದ್ರದ ಆರೋಗ್ಯ ಕೇಂದ್ರ ಮೃತ್ಯುಕೋಪಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ಇಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳು ಮೃತ್ಯುವಿಗೆ ಆಹ್ವಾನವನ್ನ ನೀಡ್ತಾ ಇರುವಂತದ್ದು. ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಮೃತ್ಯುಕೋಪಕ್ಕೆ ಆಹ್ವಾನ ನೀಡ್ತಾ ಇದೆ ಆರೋಗ್ಯ ಕೇಂದ್ರ. ಇಲ್ಲಿ ಏನಾದ್ರೂ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಮೃತ್ಯುಕೋಪಕ್ಕೆ ಆಹ್ವಾನ ನೀಡುವಂತಹ ಕಟ್ಟಡಗಳಿಗೆ ನೀವು ಹೋದ ಹಾಗೆ ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯ ಅನಾವರಣ ಇಡೆನ್ಸ್ ನ್ಯೂಸ್ ಮಾಡ್ತಾ ಇದೆ. ಇನ್ನು ಅಪಾಯಕ್ಕಾಗಿ ಕಾದು ನಿಂತಿದೆ 4 ಮಹಡಿ ನಾಲ್ಕು ಅಂತಸ್ತಿನ 4 ಮಹಡಿ ಕಟ್ಟಡ ಈಗ ಕಾದು ನಿಂತಿರುವಂತದ್ದು. ಮೃತ್ಯುವಿಗಾಗಿ ಬಾಯಿ ತೆರೆದು ಹಾತೊರಿತಾ ಇದೆ ನೀರಿನ ಟ್ಯಾಂಕ್. ಯಮನ ಏಜೆಂಟ್ಗಳಾಗಲು ಹೊರಟಿದ್ದಾರ ಇಒ ಮತ್ತೆ ಡಿಎಚ್ಒ ಮತ್ತೆ ಟಿಎಚ್ಒ. ಇದು ಏನು ಅಧಿಕಾರಿಗಳೇ ಅಮಾಯಕರು ಕಣ್ಚುಚ್ಚುವ ಮುನ್ನವೇ ಎಚ್ಚೆತ್ತುಕೊಳ್ಳಿ. ನಮಗೆ ನಿಮ್ಮ ಸಬೂಬು ಬೇಡ, ಕಾಯಕಲ್ಪ ಬೇಕಷ್ಟೇ. ಇನ್ನು ಅಧಿಕಾರಿಗಳೇ ಸರ್ಕಾರದ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲದಂತಾಗಿದೆ. ಮೃತ್ಯುಕೋಪಕ್ಕೆ ಆಹ್ವಾನ ನೀಡ್ತಾ ಇರುವಂತಹ ಕಟ್ಟಡಗಳು, ಆದ್ರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಆರೋಗ್ಯ ಕೇಂದ್ರದಲ್ಲಿ ಆಹ್ವಾನ ನೀಡ್ತಾ ಇದೆ ಮೃತ್ಯುಕೋಪಕ್ಕೆ. ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯ ಅನಾವರಣ ಇದು. ಅಪಾಯಕ್ಕಾಗಿ ಕಾದು ನಿಂತಿದೆ 4 ಮಹಡಿ ಕಟ್ಟಡ. ಮೃತ್ಯುವಿಗಾಗಿ ಬಾಯಿ ತೆರೆದು ಹಾತೊರಿತಾ ಇರುವಂತದ್ದು ನೀರಿನ ಟ್ಯಾಂಕ್. ಇಲ್ಲೆಲ್ಲ ನೀರಿನ ಟ್ಯಾಂಕ್ ಆಗಿರ್ಬೋದು, 4 ಮಹಡಿ ಕಟ್ಟಡ ಆಗಿರ್ಬೋದು, ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಯಮನ ಏಜೆಂಟ್ಗಳಾಗಿ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳೇ ಅಮಾಯಕರು ಕಣ್ಚುಚ್ಚುವ ಮುನ್ನವೇ ಎಚ್ಚೆತ್ತುಕೊಳ್ಳಿ. ಇನ್ನು ನಮಗೆ ನಿಮ್ಮ ಸಬೂಬು ಬೇಡ, ಕಾಯಕಲ್ಪ ಬೇಕಷ್ಟೇ. ಅಧಿಕಾರಿಗಳಿಗೆ ಸರ್ಕಾರದ ಆದೇಶಕ್ಕೂ ಏನಾದ್ರೂ ಕಿಂಚಿತ್ತು ಬೆಲೆ ಇಲ್ವಾ? ಇನ್ನು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಮ್ಮಸಂದ್ರ ಏನಿದೆ, ಇಲ್ಲಿ ಕಟ್ಟಡಗಳೆಲ್ಲ ಮೃತ್ಯುಕೋಪಕ್ಕೆ ಆಹ್ವಾನ ನೀಡುವಂತಾಗಿದೆ. ನೀವೇನಾದ್ರೂ ಆಸ್ಪತ್ರೆಗೆ ಹೋಗಿದ್ರೆ ಇಲ್ಲಿ ಕಟ್ಟಡಕ್ಕೆ ಈ ಕಟ್ಟಡಗಳಿಗೆ ನಾವೇನಾದ್ರೂ ನಮ್ಮ ಅನಾರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಬಂದಿದ್ವಾ ಅಥವಾ ಮೃತ್ಯುಕೋಪಕ್ಕೆ ಏನಾದ್ರೂ ಬಂದಿದೀವಾ ಅನ್ನುವ ಮಟ್ಟಿಗೆ ಇಲ್ಲಿ ಕಟ್ಟಡಗಳಿರುವಂತದ್ದು. ಆ ಕಟ್ಟಡಗಳು ಆಸ್ಪತ್ರೆಯ ಆವರಣದಲ್ಲೇ ಇದೆ. ಅದನ್ನ ನೀವು ನೋಡ್ತಾ ಇದ್ದೀರಾ, ನಾವು ವಿಜುವಲ್ಸ್ ಗಳಲ್ಲಿ ತೋರಿಸ್ತಾ ಇದ್ದೀವಿ. ಏನು ಇಲ್ಲಿ ಕಟ್ಟಡಗಳು ಈ ಮಟ್ಟಿಗೆ ಶಿಥಿಲಾವಸ್ಥೆಗೊಂಡಿದ್ರು ಕೂಡ ಅಧಿಕಾರಿಗಳೇನಾದ್ರೂ ಕಣ್ಮುಚ್ಚಿ ಕುಳಿತಿದ್ದಾರ? ಕಾಣಿಸ್ತಾ ಇಲ್ವಾ? ಆಸ್ಪತ್ರೆ ಆವರಣದಲ್ಲಿ ಈ ಮಟ್ಟಿಗೆ ಶಿಥಿಲಾವಸ್ಥೆಯಲ್ಲಿರುವಂತದ್ದು. ಜೋರ್ ಗಾಳಿ ಬಂದ್ರೆ ಬೀಳುವ ಮಟ್ಟಿಗಿದೆ ಇಲ್ಲಿ. ಆದ್ರೂ ಕೂಡ ಅಧಿಕಾರಿಗಳು ಗಮನವನ್ನೇ ಹರಿಸ್ತಾ ಇಲ್ಲ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ಯಾರು ಹೊಣೆ? ಅಲ್ಲಿ ಬರುವಂತವರೆಲ್ಲ ರೋಗಿಗಳಾಗಿರ್ತಾರೆ, ಹಿರಿಯರಾಗಿರ್ತಾರೆ, ಪುಟ್ಟ ಮಕ್ಕಳುಗಳು ಬರ್ತಾರೆ. ಯಾರಾದ್ರೂ ಬಂದಂತಹ ಸಮಯದಲ್ಲಿ ಏನ್ ಶಿಥಿಲಗೊಂಡಿರುವಂತಹ ಕಟ್ಟಡಗಳೇನಿದೆ ಇದೇನಾದ್ರೂ ಬಿದ್ದೋದ್ರೆ ಯಾರು ಹಾಕ್ತಾರೆ ಹೊಣೆ? ಅಧಿಕಾರಿಗಳಿಗೆ ಏನಾದ್ರೂ ಇದ್ರ ಬಗ್ಗೆ ಒಂದಿಷ್ಟಾದ್ರೂ ಗಮನ ಇದೆಯಾ? ಗಮನ ಇದ್ದಿದ್ರೆ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ರ? ಯಾಕಂದ್ರೆ ಇಲ್ಲಿಗೇನಾದ್ರೂ ಹೋದ್ರೆ ನಾವೇನಾದ್ರೂ ಆಸ್ಪತ್ರೆಗೆ ಬಂದ್ವಾ ಅಥವಾ ಯಾವ್ದಾದ್ರು ಮೃತ್ಯುಕೋಪಕ್ಕೆ ಬಂದ್ಬಿಟ್ವಾ? ಪಾಳು ಬಂಗ್ಲೆ ತರ ಇದೆ, ದೆವ್ವ ಹಿಡಿದಿರೋ ಬಂಗ್ಲೆಗಳು ಅಂತಾರಲ್ಲ, ಆ ಮಟ್ಟಿಗಿದೆ ಇಲ್ಲಿ. ಇನ್ನು ಆ ವಾಟರ್ ಟ್ಯಾಂಕ್ ಅನ್ನ ನೀವು ನೋಡ್ತಾ ಇದ್ದೀರಾ, ಹೇಗಿದೆ ವಾಟರ್ ಟ್ಯಾಂಕ್ಗಳು ಅಂತ. ಜೋರ್ ಗಾಳಿ ಬಂದ್ರೆ, ಮಳೆ ಬಂದ್ರೆ ಬಿದ್ದು ಹೋಗೋ ಮಟ್ಟಿಗಿದೆ ಅಲ್ಲಿ. ಯಾರಾದ್ರೂ ಇದ್ದಂತ ಸಮಯದಲ್ಲಿ ಈ ರೀತಿ ಆದ್ರೆ ಆಸ್ಪತ್ರೆ ಆವರಣದಲ್ಲೇ ಈ ರೀತಿಯಾಗಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳು ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ? ವಿಸಿಟ್ ಮಾಡೋದಿಲ್ವಾ ನೀವು ಹೇಗಿದೆ ಆಸ್ಪತ್ರೆ ಅಂತ? ಸುತ್ತಮುತ್ತಲೇ ಈ ರೀತಿಯಾದಂತಹ ಕಟ್ಟಡಗಳು ಆಸ್ಪತ್ರೆ ಆವರಣದಲ್ಲೇ ಇದೆ ಅಂತ ಹೇಳಿದ್ರೆ ಅಲ್ಲಿ ಬರುವಂತಹ ರೋಗಿಗಳಿಗೆ ಏನ್ ಸುರಕ್ಷತೆ ಕೊಡ್ತಾ ಇದ್ದೀರಾ ನೀವು? ಎಷ್ಟೆಲ್ಲ ಜವಾಬ್ದಾರಿಯುತವಾಗಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ ಅನ್ನೋದು ಇಲ್ಲೇ ಕಾಣಿಸ್ತಾ ಇದೆ. ಅಲ್ಲಿ ಶಿಥಿಲಾವಸ್ಥೆಗೊಂಡಿದೆ, ಅಲ್ಲೆಲ್ಲ ಸುತ್ತಮುತ್ತ ಗಿಡಗಳು ಬೆಳೆದಿದೆ, ಆಳತ್ತರದ ಗಿಡಗಳು ಬೆಳೆದಿದೆ. ಮಳೆ ಸಂದರ್ಭ ಹಾವು ಚೇಳುಗಳು ಏನಾದ್ರೂ ಬಂತು ಅಂದ್ರೆ ಯಾರಿಗಾದ್ರೂ ಕಚ್ಚಿತು ಅಂದ್ರೆ ನೀವೇನಾದ್ರೂ ಹೊಣೆ ಹಾಕ್ತೀರಾ? ಆಸ್ಪತ್ರೆಗೆ ಬಂದು ಸಾವನ್ನ ತನ್ನ ತಲೆ ಮೇಲೆ ಎಳ್ಕೊಂಡು ಹೋದಂಗಾಯ್ತು. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳನ್ನ ನೋಡ್ಕೊಂಡು ನೀವು ಹೇಗೆ ಕಣ್ಣು ಮುಚ್ಚಿ ಕುಳಿತಿದ್ದೀರಾ? ಗೊತ್ತಾಗ್ತಾ ಇಲ್ವಾ ಮೃತ್ಯುಕೋಪಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ ಅನ್ನೋದು? ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು. ಈ ಕೇಂದ್ರದ ಅವ್ಯ
ಮಾಡ್ತಾ ಇದೆ. ನಾವು ತೋರಿಸ್ತಾ ಇದೀವಿ ನೋಡಿ, ವಿಜುವಲ್ಸ್ ಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಕಟ್ಟಡಗಳನ್ನ ನೋಡಿದ್ರೆ ನಿಜಕ್ಕೂ ಆಸ್ಪತ್ರೆಗೆ ಹೋಗೋದೇ ಬೇಡ ಅನ್ಸುತ್ತೆ, ಆ ಮಟ್ಟಿಗಿದೆ ಅಲ್ಲಿ. ಅಲ್ಲಿರುವಂತಹ ಕಾಂಪೌಂಡ್ಗಳಾಗಿರ್ಬೋದು, ಬೇರೆ ಬೇರೆ ಕಟ್ಟಡಗಳಾಗಿರ್ಬೋದು. ನೀವಲ್ಲಿ ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ಮಟ್ಟಿಗೆ ಕಾಂಪೌಂಡ್ಗಳು ಕೂಡ ಬಿದ್ದಿದೆ ಅಂತ. ಇನ್ನು ಆ ವಾಟರ್ ಟ್ಯಾಂಕ್ ನೋಡ್ಬಿಟ್ರಂತೂ ಗಾಳಿಗೆ ತಪ್ಪಂತ ಬೀಳೋ ಮಟ್ಟಿಗಿದೆ. ವಾಟರ್ ಟ್ಯಾಂಕ್ ನಲ್ಲಿ ಅಲ್ಲಿ ಹಾಕಿರುವಂತಹ ಕಬ್ಬಿಣಗಳೆಲ್ಲ ಕಾಣಿಸ್ತಾ ಇದೆ, ಸಿಮೆಂಟ್ ಎಲ್ಲ ಕಿತ್ತೋಗಿದೆ, ಎಷ್ಟೋ ಪುರಾತನ ಕಾಲದ ರೀತಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಯಾವ ಧೈರ್ಯದ ಮೇಲೆ ನೀವು ಈ ರೀತಿಯಾದಂತಹ ವಾಟರ್ ಟ್ಯಾಂಕ್ ಗಳನ್ನ ಸುಮ್ಮನೆ ಬಿಟ್ಟಿದ್ದೀರಾ? ನೆಲಸಮ ಮಾಡದಂತೆ, ಅಲ್ಲಿ ಬೇರೆ ವಾಟರ್ ಟ್ಯಾಂಕ್ ಗಳ ನಿರ್ಮಾಣ ಮಾಡದಂತೆ ಯಾವ ಧೈರ್ಯದ ಮೇಲೆ ಬಿಟ್ಟಿದ್ದೀರಾ ಅಂತ. ಇಷ್ಟೊಂದೆಲ್ಲ ಶಿಥಿಲಗೊಂಡಿದ್ರು ಕೂಡ ಈ ಮಟ್ಟಿಗೆ ಅಲ್ಲಿ ಬೇಜವಾಬ್ದಾರಿತನವನ್ನ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೇನ್ ಯಮನ ಏಜೆಂಟ್ಗಳಾಗಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಯಾರು ಜವಾಬ್ದಾರಿ ಆಗ್ತೀರಾ? ಇಒನ, DSOನ, THOನ? ಯಾಕೆ ಅಮಾಯಕರಿಗೆ ಈ ರೀತಿಯಾಗಿ ತೊಂದರೆಗಳನ್ನ ಕೊಡ್ತೀರಾ? ನಮ್ಗೆ ನೀವು ಕೊಡ್ತಾ ಇರುವಂತ ಸಬೂಬುಗಳು ಬೇಡ, ಕಾಯಕಲ್ಪ ಬೇಕು ಅಷ್ಟೇ. ವಿಚಾರಕ್ಕೆ ಸಂಬಂಧಪಟ್ಟಾಗ ಮತ್ತಷ್ಟು ಏನೆಲ್ಲ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ, ಅಧಿಕಾರಿಗಳಿಗೆ ವಿಚಾರ ಗೊತ್ತೇ ಇಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ಅಂತ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ವರದಿಗಾರ ಮುನಿಯಪ್ಪ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಇಲ್ಲಿ ಏನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಈ ಕೇಂದ್ರ ಒಳ್ಳೆ ಬೂತ್ ಬಂಗಲೆ ತರ ಕಾಣಿಸ್ತಾ ಇದೆ, ಅಲ್ಲಿರುವಂತಹ ಕಟ್ಟಡಗಳೆಲ್ಲ ಬಿದ್ದೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಧಿಕಾರಿಗಳು ಏನ್ ಹೇಳ್ತಾರೆ, ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಇಲ್ಲಿ ಅಂತ? ಸನೀಶ್ ಅವರೇ, 2017ರಲ್ಲೇ ಅಲ್ಲಿ ಸ್ಥಳೀಯ ಡಾಕ್ಟರ್ ಆದವರು ಎಲ್ಲ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದಾರೆ, ಸರ್ಕಾರಕ್ಕೂ ಬರೆದಿದ್ದಾರೆ, ಆನೇಕಲ್ ತಾಲೂಕು ಇವರೆಗೂ ಬರೆದಿದ್ದಾರೆ. ಆಗಿನ ಯಾರ್ಯಾರು ಅಧಿಕಾರಿಗಳಿದ್ರೆ ಎಲ್ಲರಿಗೂ ಬರೆದಿದ್ದಾರೆ, DHO, THO ಎಲ್ಲರಿಗೂ ಬರೆದಿದ್ದಾರೆ. ಇಲ್ಲಿ ತನಕ ಅದು ತೆರವುಗೊಳಿಸಲಿಲ್ಲ. ಅದು ಆಸ್ಪತ್ರೆ ಏನೋ ಚೆನ್ನಾಗಿ ಕಟ್ಟಿ ಉದ್ಘಾಟನೆ ಮಾಡಿದ್ದಾರೆ. ಹಾಸ್ಪಿಟ್ಲ್ ಹಿಂಭಾಗ ವಸತಿ ನಿಲಯಗಳು ಈ ತರ ಹಾಳಾಗೋಗಿದೆ. ಆದ್ರೂ ಅದು ಮುತ್ತಿಗೆ ರೂಪಕ್ಕೆ ಆಹ್ವಾನ ನೀಡ್ತಾ ಇದ್ರು ಇಲ್ಲಿ ತನಕ ಎಚ್ಚೆತ್ಕೊಂಡಿಲ್ಲ. ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿ ಆಗ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ, PDO ಅವರಾಗ್ಲಿ ಯಾರು ಅದನ್ನ ಗಮನಕ್ಕೆ ತರಲಿಲ್ಲ. ಕಾರಣ ಏನಂದ್ರೆ, ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಅಧ್ಯಕ್ಷರು ಹೇಳಿ ತಪ್ಪಿಸ್ಕೊಂತಾ ಇರ್ತಾರೆ, PDO ಅವರು ತಪ್ಪಿಸ್ಕೊಂತಾ ಇರ್ತಾರೆ. ಈವರೆಗೂ ಫೋನ್ ಮಾಡಿ ಮಾತಾಡ್ತಾರೆ, ಸರ್ ಅದು ಬರ್ದಿದ್ದೀನಿ, 1 ವರ್ಷ ಆಯ್ತು, ಇಲ್ಲಿ ತನಕ ನಾನು ದೊಮ್ಸನ ಗ್ರಾಮ ಪಂಚಾಯತಿನಲ್ಲಿ ಇಲ್ಲಿ ತನಕ ಹಣ ಇಲ್ಲ ಅಂದ್ಬಿಟ್ಟು ನಾನು ಬೇರೆ ಪಂಚಾಯತಿಗೆ ಬರ್ದಿದ್ದೀನಿ, ಎಮ್ರೆ ಗ್ರಾಮ ಪಂಚಾಯತಿಗೆ ಬರ್ದಿದ್ದೀನಿ, ಅವರು ಇಲ್ಲಿವರೆಗೂ ಮುತುವರ್ಜಿ ತಗೊಂಡಿಲ್ಲ. ಅದನ್ನ ನಮ್ಮ ಹಣದಿಂದನೇ, ಅಂದ್ರೆ ನಾವು ಇಒ ಹಣದಿಂದನೇ ಇಲ್ಲ ಜಿಲ್ಲಾ ಪಂಚಾಯತ್ ಹಣದಿಂದನೇ ಅದು ಬಳಸ್ಕೊಂಡು ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಕಾಲಕ್ಕೆ ತೆರವು ಮಾಡ್ತಾರೆ? ಅಲ್ಲಿ ನೋಡಿದ್ರೆ ದಿನನಿತ್ಯ ಅಲ್ಲೇ ನರ್ಸ್ಗಳು ವಾಸ ಇದ್ದಾರೆ. ಆಮೇಲೆ ಆ ವಾಸಕ್ಕೆ ಯೋಗ್ಯವಾಗಿದ್ದಲ್ಲ ಕೆಲವು 4 ಕಟ್ಟಡಗಳು. ಆಮೇಲೆ ಅದು ನೀರಿನ ಟ್ಯಾಂಕು ಶಿಥಿಲವಾಗಿದೆ. 2001ರಲ್ಲಿ ಉದ್ಘಾಟನೆ ಮಾಡಿದ್ದಾರೆ, 23 ವರ್ಷಕ್ಕೆ ಶಿಥಿಲವಾಗಿ ಅವಸ್ಥೆಯಲ್ಲಿ ಇದೆ. ಆದ್ರೆ ಅದು ಶಿಥಿಲಾವಸ್ಥೆ ಇದ್ರೇನು ಇಲ್ಲಿವರೆಗೂ ಅದು ತೆರವುಗೊಳಿಸಿಲ್ಲ. ಅದೇ ಟ್ಯಾಂಕ್ ನೀರು ತುಂಬಿಸಿ ಎಲ್ಲ ಗ್ರಾಮಕ್ಕೂ ಬಳಕೆ ಮಾಡ್ಕೊಂತ ಇದ್ದಾರೆ. ಅದು ಯಾರ ಮೇಲೆ ಬಿದ್ರೆ ಎಷ್ಟು ಪ್ರಾಣ ಹಾನಿ ಆಗುತ್ತೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀರಿನ ಟ್ಯಾಂಕ್ ಅನ್ನ ನೋಡಿದ್ರೆ ಅದು ಯಾವ ಮಟ್ಟಿಗೆ ಶಿಥಿಲಾವಸ್ಥೆಗೊಂಡಿದೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ. ಇದು ನಮಗ್ ಕಾಣಿಸ್ತಾ ಇರೋದು, ಅಧಿಕಾರಿಗಳಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಅವರು THO ಅವ್ರು ಹೇಳಿದ್ರೆ, ಸರ್ ಅದು ನಮಗ್ ಬರಲ್ಲ ಅಂತ ಹೇಳಿ ನಿನ್ನೆ ಎಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ನನಗ್ ಬರಲ್ಲ ಸರ್, ನಮ್ಮ ಇಲಾಖೆನಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಅವರು DHO ಅವ್ರು ಫೋನ್ ಮಾಡಿದ್ರೆ, ಸರ್ ನನಗೆ ಇನ್ನೂ ಗಮನಕ್ಕೆ ಬರ್ಲಿಲ್ಲ, ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ ಅಂದು ಇಲ್ಲಿ ತನಕ ನಮ್ಗೆ ಗಮನಕ್ಕೆ ತರಲಿಲ್ಲ ಅವರು. ಅವ್ರು ಮಾತಾಡ್ತಾರೆ, ಸರ್ ಅದು ಆಲ್ರೆಡಿ ಕಳಿಸಿದೀವಿ, ಇಲ್ಲಿ ತನಕ ಅದು ದೊಮ್ಸಂದ್ರ ಪಂಚಾಯತಿನಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಮ್ರೆ ಪಂಚಾಯತ್ ಪಕ್ಕದ ಗ್ರಾಮ ಪಂಚಾಯತ್ ಬರ್ದಿದ್ದೀವಿ, ಅವರು ಇಲ್ಲಿ ತನಕ ತೆರವಿಗೆ ಆದೇಶ ಕೊಡ್ಲಿಲ್ಲ. ನಾವೇ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುತುವರ್ಜಿ ತಗೊಂಡು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಯಾವ ತೆರವುಗೊಳಿಸ್ತಾರೆ? ಪ್ರಾಣ ಹಾನಿ ಅನಾಹುತ ಆದ್ಮೇಲೆ ಇವರು ಓಡ್ ಬರ್ತಾರ ಅಂತ. ಯಾಕಂದ್ರೆ ನಮಗ್ ಬರಲ್ಲ, ಅವ್ರಿಗ್ ಬರಲ್ಲ, ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳಿದ್ರೆ, ಮತ್ತೆ ಮುಂದಿನ ಪಂಚಾಯತಿಗೆ ಹೇಳಿದೀವಿ ಅಂತ ಹೇಳಿದ್ರೆ, ಯಾರಿಗಾದ್ರು ಅನಾಹುತ ಆದ್ಮೇಲೆ ಅವಾಗ ಓಡ್ ಬರ್ತಾರ ಇವರು, ಅವಾಗ ಎಚ್ಚೆತ್ಕೊಳ್ತಾರ ಅಂತ? ಏನಾದ್ರು ಆಗ್ಲೇಬೇಕಾ ಇವ್ರುಗಳಿಗೆ? ದೊಡ್ಡ ಮಟ್ಟದಲ್ಲಿ ಏನಾದ್ರು ಅನಾಹುತ ಆದಾಗ ಮಾತ್ರ ಓಡ್ ಬರ್ತಾರ ಅಧಿಕಾರಿಗಳು ಅಂತ? ಹಾಗೆ ಆಗಿದೆ. ಕಾರಣ ಏನು ಗೊತ್ತಾ, ಇದು ರಾಜ್ಯ ನಾಯಕರಾಗ್ಲಿ, ರಾಷ್ಟ್ರೀಯ ನಾಯಕರಾಗ್ಲಿ, ವಿಶ್ವ ನಾಯಕರಾಗ್ಲಿ ಈ ಕೊರೋನಾ ಸಂದರ್ಭದಲ್ಲಿ ವಿಶ್ವನೇ ನಡೆಸಿಬಿಟ್ಟಿತ್ತು. ನಡೆಸಿ ಎಷ್ಟು ಮಟ್ಟಿಗೆ ನಡೆಸಿತ್ತು ಅಂದ್ರೆ, ಯಾರು ಮನೆಯಿಂದ ಹೊರಗಡೆ ಬರಕ್ ಆಗದಿರಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗೇನೋ ಆ ಪರಿಸ್ಥಿತಿ ಇಲ್ಲ.
ಆದ್ರೆ ಈಗ ಡೆಂಗು ಜ್ವರ ಉದ್ಭವ ಆಗಿದೆ, ರಾಜ್ಯ ಪೂರ್ತಿ ಉದ್ಭವ ಆಗಿದೆ. ಈಗ ಆ ತರ ಸೊಳ್ಳೆ ಗಲೀಜಾಗ್ಲಿ ಶಿಥಿಲವಾಗಿರೋದು ಬಿಲ್ಡಿಂಗ್ಗಳಾಗ್ಲಿ ಅಲ್ಲಿ ಸುತ್ತಮುತ್ತ ಹುಲ್ಲು ಆಮೇಲೆ ಎಲ್ಲ ಬೆಳ್ಕೊಂಡಿರೋದ್ರಿಂದ ಹಾವು ಚೇಳು ಸೊಳ್ಳೆಗಳು ಗಿಡ ಮರಗಳು ಬೆಳ್ಕೊಂಡಿರೋದ್ರಿಂದ ಮೂತ್ರ ವಿಸರ್ಜನೆ ಅಲ್ಲೇ ಮಾಡ್ತಾ ಇದ್ದಾರೆ ಕೆಲವರು. ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇರ್ತದೆ. ಅಂತ ಪರಿಸ್ಥಿತಿಯಲ್ಲಿ ವಿಶ್ವ ನಾಯಕರೇ ಆ ಸಂದರ್ಭದಲ್ಲಿ ಹತೋಟಿ ತಗೊಳಕ್ಕಾಗಲಿಲ್ಲ. ಈಗ ಅತಿ ಹೆಚ್ಚಾಗಿ ಡೆಂಗು ಜ್ವರ ಬರ್ತಾ ಇದೆ. ಈ ಡೆಂಗು ಜ್ವರ ಬರ್ತಾ ಇದ್ರು ಈ ಸ್ವಚ್ಛತೆ ಇಲ್ದಿಲ್ಲ ಅಂದ್ರೆ ನೀವು ಎಷ್ಟು ಸರ್ಕಾರಗಳು ಆದೇಶ ಹೊರಡಿಸಿದ್ರೆ ಏನು ಪ್ರಯೋಜನ? ಸ್ವಚ್ಛತೆ ಅನ್ನೋದು ಹಾಸ್ಪಿಟಲ್ ಆವರಣದಲ್ಲಿ ಇಟ್ಕೋಬೇಕು. ಇಟ್ಕೊಳ್ಳಿಲ್ಲ ಅಂದ್ರೆ ನೀವು ಎಷ್ಟು ಖರ್ಚು ಮಾಡಿದ್ರು ಆಸ್ಪತ್ರೆಗೆ ಎಲ್ಲಿ ಆರೋಗ್ಯ ಉಳಿತದೆ? ಆ ರೀತಿ ಇಲ್ಲಿ ಸಮಸ್ಯೆ ಇದೆ ಅನುಷ್ ಅವರೇ. ಇನ್ನು ಅಲ್ಲಿ ಬರುವಂತಹ ರೋಗಿಗಳಾಗಿರ್ಬೋದು, ಅಲ್ಲಿರುವಂತಹ ಸಾರ್ವಜನಿಕರಾಗಿರ್ಬೋದು, ಈ ಆಸ್ಪತ್ರೆಯ ಕಟ್ಟಡಗಳಿಂದ ಮತ್ತೆ ಅಲ್ಲಿರುವಂತಹ ವಾಟರ್ ಟ್ಯಾಂಕ್ ಇಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಏನಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರು? ಸಾರ್ವಜನಿಕರಂತೂ ಇದು ಆಸ್ಪತ್ರೆನೂ ತುಂಬಾ ಚೆನ್ನಾಗಿ ಕಟ್ಟಿ ನವೀಕರಣ ಆಗಿದೆ. ಆದ್ರೆ ಆಸ್ಪತ್ರೆ ಆವರಣದ ಒಳಗಡೆ ಅಂದ್ರೆ ಒಳಗಡೆ ಇರುವಂತ ಶಿಥಿಲಗೊಂಡಿರುವ ವಾಸಕ್ಕೆ ಯೋಗ್ಯವಾಗಿತ್ತು 2017 ತನಕ ಯೋಗ್ಯವಾಗಿತ್ತು. ಈಗ ಯೋಗ್ಯವಾಗಿಲ್ಲ ಅದು. ಆದ್ರೆ ಅದು ಆ ಬಿಲ್ಡಿಂಗ್ ತೆರವುಗೊಳಿಸಿ ಆಚೆ ಹಾಕಿದ್ರೆ ಇದು ಸ್ವಚ್ಛತೆ ಚೆನ್ನಾಗಿರುತ್ತೆ ಅಂತ ಸುತ್ತಮುತ್ತಿನ ನಿವಾಸಿಗಳು ಮತ್ತು ಗ್ರಾಮಸ್ಥರು ಎಲ್ಲ ಆಕ್ರೋಶಗೊಂಡಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ತಗೊಂಡು ಇವು ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ. ಯಾಕಂದ್ರೆ ಅದು ಯೋಗಿಕ ವಾಸ ಇಲ್ಲ ಅಂದ್ಮೇಲೆ ಅದು ತೆರವುಗೊಳಿಸ್ಬೇಕು. ಅದು ಸರ್ಕಾರ ಆದೇಶ ಇದ್ರೂನು ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಾ ಇಲ್ಲ. ಸರ್ಕಾರ ಏನಂತ ಆದೇಶವನ್ನ ನೀಡಿದೆ ಮುನಿಯಪ್ಪ? ಅಂದ್ರೆ ಅದು ಯೋಗಿಕ್ಕಿಲ್ಲ ಅಂತ 2017ರಲ್ಲೇ ಅವರು ಇವರೇ ರಿಪೋರ್ಟ್ ಹಾಕಿದ್ದಾರೆ. ಆ ರಿಪೋರ್ಟ್ ನಿಮ್ಗೂ ಕಳ್ಸಿದೀನಿ. ಆ ಶಿಥಿಲವಾಗಿರುವಂತ ಭಾವಚಿತ್ರಗಳು ನಿಮ್ಗೆ ಕಳ್ಸಿದೀನಿ. ಅದು ನಾವು ತೆಗೆದುಕೊಂಡಿರುವಂತ ಭಾವಚಿತ್ರಗಳು ಹೌದು ಅಂತ ಹೇಳಿದಾದ್ಮೇಲೆ ಇಲ್ಲಿ ತನಕ ಯಾಕೆ ಇವ್ರು ಕ್ರಮ ವಹಿಸ್ಕೊಂಡಿಲ್ಲ ಅಂತ ನಮ್ಗೂನು ಒಂಥರ ಅಯೋಮಯವಾಗಿದೆ. ಅದೇ ಹೋಗ್ಲೇ ಅವರು ದೂರ ಇರೋದ್ರಿಂದ ಅಧಿಕಾರಿಗಳು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಸ್ಥಳೀಯ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿ ಆಗ್ಲಿ ಇದು ಮುತುವರ್ಜಿ ತಗೊಂಡು ಕೆಲಸ ಮಾಡ್ಬೇಕಲ್ಲ. ಕೆಲಸ ಮಾಡೋ ಜವಾಬ್ದಾರಿ ಇವ್ರದ್ದು. ಯಾಕಂದ್ರೆ ಇವಾಗ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಜನಸೇವೆ ಮಾಡೋಕ್ಕೋಸ್ಕರ ಇವ್ರು ಬಂದಿರೋದು. ಜನಸೇವೆ ಮಾಡೋ ಸಂದರ್ಭದಲ್ಲಿ ಇವನು ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ. ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಮನುಷ್ಯನಿಗೆ ಅಷ್ಟೇ ಬದುಕೋದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಸ್ವಚ್ಛತಾ ಕಾಪಾಡ್ಕೊಡೋದು ಇವರು ಜನಪ್ರತಿನಿಧಿಗಳು ಸ್ಥಳೀಯ ಅಧಿಕಾರಿಗಳು ಇದ್ರ ಮುತುವರ್ಜಿ ವಹಿಸ್ಕೋಬೇಕು. ಅಲ್ಲಿ ಅಮ್ಮ ಹೇಳ್ತಾ ಇದಾರೆ ದಿನಕ್ಕೆ 100-150 ಜನ ಬಂದು ವಿಸರ್ಜನೆ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಕಾಯಿಲೆ ಇರುತ್ತೋ ಗೊತ್ತಾಗಲ್ಲ. ಅದು ಮೂತ್ರ ವಿಸರ್ಜನೆ ಮಾಡ್ತಾ ಇದಾರೆ. ನಾವು ಕೇಳಿದ್ರೆ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ ಪಬ್ಲಿಕ್ ಅಂತಾರೆ. ಹಂಗಾದ್ರೆ ಆಸ್ಪತ್ರೆ ಆವರಣ ಒಳಗಡೆನೆ ಈ ತರ ಮೂತ್ರ ವಿಸರ್ಜನೆ ಮಾಡಿದ್ರೆ ಪಬ್ಲಿಕ್ ಅಲ್ಲೇ ಅಂದ್ರೆ ಎಲ್ಲಾ ಪಬ್ಲಿಕ್ ಇರ್ತಾರೆ ಅದೇ ಜಾಗದಲ್ಲಿ ಬಂದು ಮೂತ್ರ ವಿಸರ್ಜನೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಕೇಳಕ್ ಹೋದ್ರೆ ರೌಡಿಸಮ್ ಮಾಡ್ತಾರಂತೆ. ಇದು ಹೌದು ನಾವೆಲ್ಲೂ ಹೋಗೋಣ ಅಂತ. ಆದ್ರೆ ಟಾಯ್ಲೆಟ್ ಇದೆ, ಸರ್ಕಾರಿ ಟಾಯ್ಲೆಟ್ಗಳಿದೆ, ಅದು ಬಳಸ್ಕೊಂತ ಇಲ್ಲ. ಎಷ್ಟರ ಮಟ್ಟಕ್ಕೆ ಸರಿ ಇಲ್ಲ ಒಂದು ಸೆಕ್ಯೂರಿಟಿನ ಇಟ್ಟು ಅಲ್ಲಿ ನೇಮಕ ಮಾಡಿಟ್ರೆ ಅವಳ ಅವಾಯ್ಡ್ ಆಗುತ್ತೆ. ಅದನ್ನು ಮಾಡ್ತಾ ಇಲ್ಲ. ನೋಡೋದಕ್ಕೆ ಮಾತ್ರ ಸುಸಜ್ಜಿತವಾಗಿ ಆಸ್ಪತ್ರೆ ಇದೆ, ಅದ್ರ ಒಳಗಡೆ ಮಾತ್ರ 4 ಶಿಥಿಲವಾಗಿರೋ ಬಿಲ್ಡಿಂಗು, ಒಂದು ನೀರಿನ ಟ್ಯಾಂಕು ಈ ತರ ಇದೆ. ನಾವು ಅದನ್ನ ಕೇಳ್ಕೊಂತ ಇರೋದು ನಮ್ಮ ವಾಹಿನಿ ಮುಖಾಂತರದಿಂದ ದಯವಿಟ್ಟು ಎಚ್ಚೆತ್ಕೊಂಡು ಇದನ್ನ ಸರಿಪಡಿಸಿ ಇದು ಡಾಂಬರೀಕರಣ ಮಾಡಿಸಿ ಹೊರಗಡೆ ಅಲ್ಲಿರುವಂತಹ ವೈದ್ಯರೇನಿದ್ದಾರೆ ಅವ್ರು ಏನಂತ ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲಿರುವಂತಹ ಏನು ಆಸ್ಪತ್ರೆ ಆವರಣದಲ್ಲಿರುವಂತಹ ಶಿಥಿಲಗೊಂಡಿರುವಂತಹ ಕಟ್ಟಡಗಳ ಬಗ್ಗೆ ಏನು ಹೇಳ್ತಾರೆ? ಡಾಕ್ಟರ್ ಜಯಭಾರತಿ ಅವರು ಕೇಳಿದ್ರೆ ಸರ್ ನಾವು 1 ವರ್ಷ ಹಿಂದೆ ಅಂದ್ರೆ 2017ರಲ್ಲಿ ಯಾರು ಡಾಕ್ಟರ್ ಇದ್ರು ಅವ್ರು ಸರ್ಕಾರಕ್ಕೆ ಬರ್ದಿದ್ದಾರೆ. ಈಗ ನಾವು ಪ್ರೆಸೆಂಟ್ 2023ರಲ್ಲಿ 22/9/2023ರಲ್ಲಿ ನಾವು ಬರ್ದಿದೀವಿ ಸರ್. ಇದು ಯೋಗ್ಯಕಾರವಲ್ಲ, ಶಿಥಿಲವಾಗಿದೆ, ದಯವಿಟ್ಟು ಇದನ್ನ ತೆರವುಗೊಳಿಸಿ ಅಂತ ನಾವು ಹೇಳಿದೀವಿ. ಇಲ್ಲಿ ತನಕ ಕ್ರಮ ವಹಿಸ್ಕೊಂಡಿಲ್ಲ. ನಾನು ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನಾನು ಮಾಡಿದ್ದೀನಿ ಸರ್. ನಾನು ಇನ್ನು ಪೂರ್ಣ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ಆದೇಶ, ಅದು ಸರ್ಕಾರದಲ್ಲಿ ಫಂಡ್ ಬರಬೇಕು. ಫಂಡ್ ಬಂದ್ರೆ ಮಾತ್ರ ಹೇಳೋದು ಮಾಡೋದು ಸಾಧ್ಯ. ನಾನು ಏನು ಮಾಡಕ್ಕಾಗಲ್ಲ. ನನ್ನ ಕೆಲಸ ಏನಿದೆ ಅದು ಪೂರ್ಣ ಮಾಡಿ ಮುಗಿಸಿದೀನಿ ಅಂತ ಆ ಅಮ್ಮ ಹೇಳಿ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನುಷ್ ಅವರೇ. ಇನ್ನು ಏನು ಅಧಿಕಾರಿಗಳು ಯಾವ ರೀತಿಯಾದಂತ ಸಬೂಬನ್ನ ನೀಡ್ತಾರೆ? ಯಾಕಂದ್ರೆ 2017ರಲ್ಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇಲ್ಲಿರುವಂತಹ ಶಿಥಿಲಗೊಂಡಿರುವಂತಹ ಬಿಲ್ಡಿಂಗ್ ಗಳನ್ನ ತೆರವುಗೊಳಿಸಬೇಕು ಅಂತ. ಅಧಿಕಾರಿಗಳು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ? ಯಾಕೆ ಇದುವರೆಗೂ ಕೂಡ ಇದು ತೆರವುಗೊಂಡಿಲ್ಲ? ಆನೇಕಲ್ ಇಒ ಮಂಜುನಾಥ್ ಸರ್ ಕೇಳಿದ್ರೆ ನಿನ್ನೆ ಕೇಳಿದಾಗ ಸರ್ ನಾವು ಆದಷ್ಟು ಕೂಡಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ ಗಮನಕ್ಕೂ ಬಂದಿದೆ ಸರ್, ನಾನು ಆದಷ್ಟು ಕೂಡಲೇ ಮಾಡ್ಕೊಡ್ತೀನಿ ಅಂತ ನೆನೆ ಹೇಳಿದ್ದಾರೆ. DHO ಅವರು ಹೇಳಿದ್ರೆ ಸರ್ ಇದು ನಾನು ಪರಿಶೀಲನೆ ಮಾಡ್ತೀನಿ, ನಾನು ಎಲ್ಲೋ ಹೊರಗಡೆ ಇದ್ದೀನಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಇಲ್ಲಿ ತನಕ ನಮ್ಗೆ ಗಮನಕ್ಕೆ ತರಲಿಲ್ಲ. THO ಅವರು ಹೇಳಿದ್ರೆ ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಇಲ್ದಿರೋದಕ್ಕೋಸ್ಕರ ನಮ್ಗೆ ಬರಲ್ಲ ಇದು. ಅವರು ಯಾರು ಸಂಬಂಧಪಡ್ತಾರೋ ಅವ್ರಿಗೆ ಮಾತ್ರ ಬರುತ್ತೆ, ನಮ್ಗೆ ಬರಲ್ಲ ಅಂತ ಹೇಳಿ ಅವ್ರು ನುಣುಚ್ಕೊಳ್ತಾ ಇದ್ದಾರೆ.
ಯಾರನ್ನ ಕೇಳಬೇಕು? ಹಂಗಾದ್ರೆ ಸ್ಥಳೀಯ ಡಾಕ್ಟರ್ಗೆ ಹೋಗಿ ಜವಾಬ್ದಾರಿ ಇರುತ್ತಾ? ಅವರು ಏನು ಅವರು ಜನ ಸೇವೆ ಮಾಡಬೇಕು, ಜನಕ್ಕೆ ಏನು ಅನಾರೋಗ್ಯಗಳಿದ್ರೆ ಆರೋಗ್ಯಕರ ಅಂತ ಔಷಧಿಗಳು ಕೊಟ್ಟು ಅವ್ರು ಕೊಡೋಂಥ ಕೆಲಸ ಆಗಿರ್ತದೆ. ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಸಮಸ್ಯೆ ಇರೋದನ್ನ ಪತ್ರ ಮುಖೇನ ಅವ್ರು ಬರ್ದಿದ್ರೇನು ಎಚ್ಚೆತ್ಕೊಂಡು ಮಾಡೋಂಥ ಕೆಲಸಗಳು ಮೇಲಧಿಕಾರಿಗಳು ಮಾಡೋ ಜವಾಬ್ದಾರಿ ಸ್ಥಳೀಯ ಡಾಕ್ಟರ್ ಮಾಡಕ್ಕಾಗುತ್ತಾ? ಇವರು ಆಮೇಲೆ ಸ್ಥಳೀಯ ಅಧಿಕಾರಿಗಳು ಆಮೇಲೆ ಗ್ರಾಮ ಪಂಚಾಯತಿಗೂ ತಂದಿರ್ತಾರೆ. ಗ್ರಾಮ ಪಂಚಾಯತಿ ಅವರು ಎಚ್ಚೆತ್ಕೊಂಡು ಮಾಡ್ಬೇಕಾದ್ರೆ, ಯಾಕಂದ್ರೆ ನಮ್ಮೂರಿಗೆ ಸುಚಿತವಾದ ಆಸ್ಪತ್ರೆ ಇದ್ಕೊಂಡು ಸುತ್ತಮುತ್ತ ಪರಿಸರ ಹಾಳಾಗ್ತಾ ಇದೆ. ಆಮೇಲೆ ವಾಸಕ್ಕೆ ಯೋಗ್ಯಕರವಲ್ಲ ಆಗದಿರಂತ ಕಟ್ಟಡಗಳು ನಾವು ಡಾಂಬರೀಕರಣ ಮಾಡ್ಕೊಡ್ಬೇಕು ಅಂತ ಇವ್ರಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಇರಬೇಕು. ಅವರು ಎಚ್ಚೆತ್ಕೊಂಡಿಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಆದ್ರೆ 5 ವರ್ಷಗಳ ಕಾಲ ಬೇಕಾ, 5-6 ವರ್ಷಗಳ ಕಾಲ ಬೇಕಾ ಇದು ಡಾಂಬರೀಕರಣ ಮಾಡಿ ಹೊರಗಡೆ ಎತ್ತಾಕೋದಿಕ್ಕೆ? ಅದು ಯಾರನ್ನ ಪ್ರಾಣ ಹಾನಿ ಆದ್ರೆ ಎಷ್ಟು ಹಾನಿಕರ ಅಂದ್ರೆ, ಒಬ್ಬ ಸಾಮಾನ್ಯ ಏನಾದ್ರೂ ವ್ಯಕ್ತಿಗೆ ಏನೋ ತೊಂದರೆ ಆದ್ರೆ ಸರ್ಕಾರಗಳು ತುಂಬಾ ಕಟ್ಟುನಿಟ್ಟಿನ ಕ್ರಮ ತಗೊಂತವೆ. ಇಷ್ಟೆಲ್ಲ ಅನಾಹುತ ಇದ್ರೂ ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ ಅಂತ ನಮ್ಗೆ ಬೇಸರವಾಗ್ತಾ ಇದೆ. ಅನುಷ್ ಧನ್ಯವಾದಗಳು ಮುನಿಯಪ್ಪ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೆ. ಆಕ್ಚುಲಿ ಏನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಈ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಂದ್ರೆ ಈ ಆರೋಗ್ಯ ಕೇಂದ್ರ ಕಟ್ಟಡ ತುಂಬಾ ಚೆನ್ನಾಗಿದೆ. ಆದ್ರೆ ಇದರ ಆವರಣದಲ್ಲಿರುವಂತಹ ಏನು 4 ಕಟ್ಟಡಗಳಿದೆ ಇದೆಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಒಂದು ವಾಟರ್ ಟ್ಯಾಂಕ್ ಕೂಡ ಮೃತ್ಯುಕೋಪಕ್ಕೆ ಆಹ್ವಾನವನ್ನ ನೀಡ್ತಾ ಇರುವಂತದ್ದು. ನೀವಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳ ಫೋಟೋ ನೋಡ್ತಾ ಇದ್ದೀರಾ. ಅದು 2017ರಲ್ಲಿ ಆದೇಶವನ್ನ ಹೊರಡಿಸಿತ್ತು ಸರ್ಕಾರ. ಇದನ್ನ ತೆರವುಗೊಳಿಸಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿತ್ತು. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲೇನಿದೆ, ಈ ಕಟ್ಟಡಗಳೇನಿದೆ ಇವನ್ನ ತೆರವುಗೊಳಿಸಬೇಕು ಅನ್ನುವಂತ ಆದೇಶವನ್ನ 2017ರಲ್ಲೇ ಸರ್ಕಾರ ಹೊರಡಿಸಿತ್ತು. ಆದ್ರೂ ಕೂಡ ಇದುವರೆಗೂ ಕೂಡ ತೆರವುಗೊಳಿಸಿಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಿರುವಂತಹ ಆದೇಶಕ್ಕೂ ಕೂಡ ಅಧಿಕಾರಿಗಳು ಒಂದಿಷ್ಟು ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ನೀವಲ್ಲಿ ನೋಡ್ತಾ ಇರ್ಬೋದು ಬಿಲ್ಡಿಂಗ್ಗಳು ಯಾವ ರೀತಿಯಾಗಿ ಶಿಥಿಲಾವಸ್ಥೆಯಲ್ಲಿದೆ ಅಂತ. ಬೀಳುತ್ತೆ, ಇವತ್ತು ನಾಳೆ ಅದು ಬೀಳೋ ಮಟ್ಟಿಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಯಾಕೆ? ಏನಾದ್ರೂ ಅನಾಹುತ ಆಗಬೇಕಾ ನೀವು ಎಚ್ಚೆತ್ಕೊಳ್ಳಕ್ಕೆ? ಏನಾದ್ರೂ ದೊಡ್ಡದಾಗ ಆದ್ಮೇಲೆ ಆಗ ಎಚ್ಚೆತ್ಕೊಳ್ತೀರ ನೀವು? ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಂತ? ಅಲ್ಲಿ ಆಸ್ಪತ್ರೆ ಅಂತ ಹೇಳಿದ್ಮೇಲೆ ರೋಗಿಗಳು ಬರ್ತಾರೆ. ಅಂತಹ ಪರಿಸರ ಎಷ್ಟು ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ರೋಗಿಗಳ ಜೊತೆ ಬಂದವ್ರಿಗೂ ಕೂಡ ರೋಗ ಬಂದು ವಾಪಸ್ ಹೋಗೋ ಮಟ್ಟಿಗಿದೆ ಅಲ್ಲಿರುವಂತಹ ಪರಿಸರ. ಆ ಶಿಥಿಲಗೊಂಡಿರುವಂತಹ ಬಿಲ್ಡಿಂಗ್ ಗಳನ್ನ ನೋಡಿದ್ರೆ ಅಲ್ಲೇ ಎಲ್ಲ ಬಂದು ಮೂತ್ರ ವಿಸರ್ಜನೆಯನ್ನ ಕೂಡ ಮಾಡ್ತಾರಂತೆ. ಯಾರು ಹೇಳ್ತಾರೆ ಇವ್ರಿಗೆಲ್ಲ? ಯಾಕಂದ್ರೆ ಅಲ್ಲಿ ಪರಿಸರ ಚೆನ್ನಾಗಿಲ್ಲ, ಹಾಗಾಗಿ ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಅಲ್ಲಿರುವಂತ ಕಟ್ಟಡಗಳನ್ನ ತೆರವುಗೊಳಿಸ್ಬೇಕಾ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಳ್ಬೇಕು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳು ಬೇಕಾ? 2017ರಿಂದ 24ರವರೆಗೂ ಕೂಡ ಬೇಕಾ ಇವ್ರಿಗೆ ಒಂದು ಕಟ್ಟಡವನ್ನ ತೆರವುಗೊಳಿಸೋದಕ್ಕೆ? ಅದು ಆಸ್ಪತ್ರೆ ಆವರಣದಲ್ಲಿರುವಂತಹ ಕಟ್ಟಡ ಇದೆ. ಈ ಕಟ್ಟಡಗಳನ್ನ ತೆರವುಗೊಳಿಸೋದಕ್ಕೆ ಇವ್ರಿಗೆ ಇಷ್ಟೊಂದು ದಿನ ಬೇಕಾ? ಇನ್ನೇನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವಂತಹ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ. ಇದಕ್ಕೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ, ಇದನ್ನ ತೆರವುಗೊಳಿಸಬೇಕು ಅಂತ. ಆದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ, ಗಪ್ ಅಂತ ಇದ್ದಾರೆ. ಯಾಕೆ ಈ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ನರೇಶ್ ಅವರಿದ್ದಾರೆ. ನರೇಶ್ ಅವರೇ, ಏನು ದೊಮ್ಮಸಂದ್ರ ಪ್ರಾಥಮಿಕ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರ, ಇಲ್ಲಿ ಇಷ್ಟೆಲ್ಲ ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡಗಳಿದೆ, ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ? ನಮ್ ದೊಮ್ಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಮೇಡಮ್ ನಮ್ದೆಲ್ಲ ಗ್ರೀನ್ ಬೆಲ್ಟ್ ಆಗಿರೋದ್ರಿಂದ ಇನ್ಕಮ್ಗೆ ಭಾರಿ ತೊಂದರೆ ಇದೆ. ಆಲ್ರೆಡಿ ಯುವ ಸಾಹೇಬ್ರ ಹತ್ರ ಮಾತಾಡಿದೀವಿ. ಈ ಸಲ ಯುವ ಸಾಹೇಬ್ರ ಫಂಡ್ ಅಲ್ಲಿ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡ್ಕೊಡ್ತೀವಿ, ಟೆಂಡರ್ ಕರೆದ್ಬಿಟ್ಟು ಅದನ್ನ ಡೆಮಾಲಿಷನ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ, ಅಂದ್ರೆ 2017ರಲ್ಲೇ ಇದು ವಾಸಕ್ಕೆ ಯೋಗ್ಯ ಅಲ್ಲ ಅಂತ ಗೊತ್ತಾಯ್ತು. 2023ರಲ್ಲಿ ಇದನ್ನ ತೆರವುಗೊಳಿಸಬೇಕು ಅನ್ನುವಂತ ಪತ್ರ ಕೂಡ ಹೊರಡಿಸಲಾಗಿದೆ. ಆದ್ರೂ ಕೂಡ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ? ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಬೇಕಾ ಅಲ್ಲಿ? ಯಾಕಂದ್ರೆ ಆಸ್ಪತ್ರೆಗೆ ಬರೋರು ರೋಗಿಗಳು, ಅಲ್ಲಿ ಸುತ್ತಮುತ್ತ ಏನೋ ಸ್ಥಳ ಇದೆ ಅಂತ ಹೋಗ್ ಕೂತಂತಹ ಸಮಯದಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಯಾರು ಹೊಣೆ ಆಗ್ತಾರೆ? ಮೇಡಮ್ ಅದು 2017ರಲ್ಲೇ ಆಗಿತ್ತು ಅಂತ. ಆದ್ರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಆಗೋದ್ರಿಂದ ಅವರೇ ಆದೇಶ ಹೊರಡಿಸಬೇಕಾಗಿತ್ತು. ಅದು ನಾವು ಓಡಾಡಿ 2023ರಲ್ಲಿ ನಾವು ಅದನ್ನ ಆದೇಶ ತಗೊಂಡ್ ಬಂದಿದ್ದೀವಿ. ನಮ್ಮ ಪಂಚಾಯತಿಯಲ್ಲಿ
ಯಾವ್ದು ಬರಲ್ಲ ಅದು ಪರ್ಪಸ್ಗೆ. ಅಲ್ಲ ಆದೇಶ ಹಾಗಾಗಿ- ಕೊಟ್ಟಂತ ಸರ್ಕಾರ ಇದಕ್ಕೆ ಅನುದಾನನ ಯಾಕೆ ಕೊಡ್ಲಿಲ್ಲ ಅಂತ? ಯಾಕಂದ್ರೆ ಕೊಟ್ಟಿಲ್ಲ. 2023 ಆದೇಶ ಹೊರಡಿಸಿದೆ. ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ. ಈಗ ಪಂಚಾಯತಿಗೆ ಅವರು ಕೇಳಿದ್ರು, ಡಾಕ್ಟ್ರು ಕೇಳಿದ್ರು, ನಮ್ಮ ಪಂಚಾಯತಿಯಲ್ಲಿನೂ ಅಮೌಂಟ್ ಇಲ್ಲ. ಹಾಗಾಗಿ ನಮ್ದು ಎಲ್ಲ ರೆವಿನ್ಯೂ ಆಗಿರೋದ್ರಿಂದ ನಾವು ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾವು ತಾಲೂಕ್ ಪಂಚಾಯತಿಗೆ ಹೇಳಿದ್ವಿ ಇಒ ಸಾಹೇಬ್ರಿಗೆ. ಅವರು ಈ ಸತಿ ಆಕ್ಷನ್ ಪ್ಲಾನ್ ಏನ್ ಮಾಡ್ತಾರೋ ಅದ್ರಲ್ಲಿ ಸೇರಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಅಲ್ಲ 2023 ಆಗಿದೆ, 24 ಆದ್ರೂ ಕೂಡ ಇದು ತೆರವುಗೊಳಿಸಿಲ್ಲ. ಇನ್ನು ಎಷ್ಟು ವರ್ಷ ಬೇಕಂತೆ ಈ ರೀತಿಯಾಗಿ ಸಬೂಬನ್ನ ಹೇಳ್ಕೊಂಡು ಹೊರಡೋದು? ಈ ಸತಿ ಮಾಡ್ಕೊಡ್ತೀನಿ 100% ಅಧ್ಯಕ್ಷರೇ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲ ಯಾಕೆ ಇಷ್ಟೊಂದು ಉಡಾಫೆ? ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಕಟ್ಟಡಗಳಿವೆ, ಇಷ್ಟೊಂದೆಲ್ಲ ಉಡಾಫೆತನ ಯಾಕೆ ಅಂತ? ಅಧಿಕಾರಿಗಳು ಅಲ್ಲ ಕೇಳಬೇಕು. ನೀವೊಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು 1 ವರ್ಷ ಆಗಿದೆ, 8ನೇ ತಿಂಗಳಲ್ಲೇ ಇದು ಅದ್ರ ಬಗ್ಗೆ ಏನು ಈ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿರೋದು 8ನೇ ತಿಂಗಳಲ್ಲೇ 2023 ಇಸ್ವಿಯಲ್ಲಿ ಹೇಳಿರುವಂತದ್ದು. ಆದ್ರೆ ಇಷ್ಟಾದ್ರೂ ಕೂಡ ಈಗಾಗಲೇ 7ನೇ ತಿಂಗಳು, ಇಷ್ಟು ಇನ್ನೊಂದು ತಿಂಗಳು ಬಂದ್ರೆ 1 ವರ್ಷ ಕಂಪ್ಲೀಟ್ ಆಗೋಗುತ್ತೆ. ಆದ್ರೂ ಕೂಡ ಯಾಕೆ ಅಂತ ನೀವು ಕೇಳ್ಬೇಕಲ್ವಾ? 1 ವರ್ಷ ಆಗಿದೆ, ಯಾರಿಗಾದ್ರೂ ಏನಾದ್ರು ಅನಾಹುತ ಆಗಬೇಕಾ ಅಂತ. ಈಗ ಈ ಫ್ರೀ ಸ್ಕೀಮ್ ಕೊಡೋದ್ರಿಂದ ಅವರು ಹೇಳ್ತಾರೆ, ಫ್ರೀ ಸ್ಕೀಮ್ ಕೊಡೋದ್ರಿಂದ ಯಾವ್ದು ಅನುದಾನಗಳು ಯಾವ್ದು ಬಿಡುಗಡೆ ಮಾಡಿಲ್ಲ ಇಂಡಿವಿಜುವಲ್. ಹಾಗಾಗಿ ತೊಂದರೆ ಆಗಿದೆ. ಈ ಸ್ಥಿತಿ ಮಾಡ್ಕೊಡ್ತೀನಿ ಅಂತ ಹೇಳಿ. ಇನ್ನು ಎಷ್ಟು ದಿನ ಬೇಕಂತ ಇದನ್ನ ಸರಿ ಮಾಡ್ಕೊಡೋದು? ಈಗ ಆಕ್ಷನ್ ಪ್ಲಾನ್ ಮಾಡ್ಬೇಕು ಮೇಡಮ್. ಆಕ್ಷನ್ ಪ್ಲಾನ್ ಮಾಡಿ ಫಸ್ಟ್ ಒಂದು 15 days 20 days ಅಲ್ಲಿ ಆಗುತ್ತೆ. ಎಸ್, ಧನ್ಯವಾದಗಳು ನರೇಶ್ ಅವರೇ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಏನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 2023 ಇದನ್ನ ತೆರವುಗೊಳಿಸಬೇಕು ಅಂತ ಆದೇಶ ಕೂಡ ಹೊರಡಿಸಲಾಗಿದೆ. 17ರಲ್ಲಿ ಇದು ವಾಸಕ್ಕೆ ಯೋಗ್ಯವಲ್ಲ, ಶಿಥಿಲಗೊಂಡಿರುವಂತಹ ಕಟ್ಟಡಗಳು ಅಂತ ಹೇಳಿ ಒಂದು ಅರ್ಜಿಯನ್ನ ಬರೀತಾರೆ. ಇವನ್ನೆಲ್ಲ ನೆಲಸಮ ಮಾಡಬೇಕು ಅಂತ. ಅದಕ್ಕೆ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸುತ್ತೆ. ಆದ್ರೆ 1 ವರ್ಷ ಕಳೀತಾ ಬಂತು, ಇದುವರೆಗೂ ಕೂಡ ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ. ಇಲ್ಲಿರುವಂತಹ ಕಟ್ಟಡಗಳಾಗಿರ್ಬೋದು, ಇಲ್ಲಿ ಶಿಥಿಲಾವಸ್ಥೆಗೊಂಡಿರುವಂತಹ ವಾಟರ್ ಟ್ಯಾಂಕ್ ಗಳಾಗಿರ್ಬೋದು, ಇದನ್ನ ತೆರವುಗೊಳಿಸೇ ಇಲ್ಲ. 1 ವರ್ಷ ಆಯ್ತಾ ಬಂತು, ಆದ್ರೂ ಕೂಡ ಇನ್ನೂ ತೆರವುಗೊಳಿಸಿಲ್ಲ. ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ? ಫಂಡ್ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರದಿಂದ ಆದೇಶವನ್ನ ತಂದವರಿಗೆ ಫಂಡ್ ತರೋದಕ್ಕೆ ಕಷ್ಟನ? ಯಾಕಂದ್ರೆ ಜನರ ಜೀವದ ಜೊತೆ ಆಟ ಆಡ್ತಾ ಇರುವಂತಹ ವಿಚಾರ ಇದು. ಎಸ್, ಇನ್ನೇನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಈ ಕೇಂದ್ರದಲ್ಲಿರುವಂತಹ ಆವರಣದಲ್ಲಿರುವಂತಹ 4 ಶಿಥಿಲಗೊಂಡಿರುವಂತಹ ಕಟ್ಟಡಗಳು, ವಾಟರ್ ಟ್ಯಾಂಕ್ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಸಂತೋಷ್ ಅವರಿದ್ದಾರೆ. ಎಸ್, ಸಂತೋಷ್ ಅವರೇ, ಏನು ಇಲ್ಲಿ ನಿಮ್ಮ ದೊಮ್ಮಸಂದ್ರ ಆರೋಗ್ಯ ಕೇಂದ್ರದಲ್ಲಿರುವಂತಹ ಶಿಥಿಲಗೊಂಡಿರುವಂತಹ ಕಟ್ಟಡಗಳ ಬಗ್ಗೆ ಮತ್ತೆ ವಾಟರ್ ಟ್ಯಾಂಕ್ ಗಳ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಮೇಡಮ್ ಎಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತ ಏನಿಲ್ಲ. ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲಾನು ನಾವು ಪಂಚಾಯತಿ ವತಿಯಿಂದ ಸಹ ಎಲ್ಲ ಪತ್ರಗಳು ಬರ್ದಿದ್ದೀವಿ. ಆ ಸಂಬಂಧಪಟ್ಟ ಇಲಾಖೆಯವರು ಸಹ ಪರ್ಮಿಷನ್ಗಳಿಗೆಲ್ಲ ಪತ್ರ ಬರ್ತಿದ್ದಾರೆ. ಬಟ್ ಯಾವ್ದು ಇದುವರೆಗೂ ಪರ್ಮಿಷನ್ ಬಂದಿಲ್ಲ. ನಾವು 4-5 ಬಾರಿ 4 ವರ್ಷದಿಂದ ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದೀವಿ. ಬಟ್ ಇದುವರೆಗೂ ಅದು ನಮ್ಗೆ ಯಾವುದೇ ರೀತಿಯ ಪರ್ಮಿಷನ್ ದೊರಕಿಲ್ಲ. ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳನ್ನ ನಾವು ತೆರವುಗೊಳಿಸಬೇಕಾದ್ರೆ ಸೂಕ್ತ ರೀತಿಯ ಕ್ರಮ ತಗೊಂಡು ನಮ್ಗೆ ಪರ್ಮಿಷನ್ ತಗೊಂಡೇ ಮಾಡ್ಬೇಕು. ನಮ್ಗೆ ಪರ್ಮಿಷನ್ ಬರ್ದೇ ಇರೋ ಕಾರಣ ಕಟ್ಟಡಕ್ಕೆ ಶಿಥಿಲಗೊಂಡು ಅಲ್ಲೇ ಬಿದ್ದಿದೆ ಮೇಡಮ್. ಅಲ್ಲ ಕಟ್ಟಡ ಏನು ಇವರು ಫಂಡ್ ಇಲ್ಲ ಅಂತ ಹೇಳ್ತಾರೆ, ಅದಾಗಿದ್ದೇ ಬಿದ್ದೋಗ್ಬಿಡ್ಲಿ, ಅದ್ರ ದುಡ್ಡಾದ್ರೂ ಉಳಿಸ್ಬೋದು ಅಂತನಾ ಅಂತ? ಇನ್ನು 4 ವರ್ಷ ತಳ್ಳಾಗಿದೆ, ಇನ್ನೊಂದು 4 ವರ್ಷ ತಳ್ಳಿದ್ರೆ ಬಿದ್ದೋಗ್ಬಿಡುತ್ತೆ ಅದು ಅಂತನ? ಮೇಡಮ್ ಖಂಡಿತವಾಗ್ಲೂ ಪೂರ್ಣ ಶಿಥಿಲಗೊಂಡಿದೆ, ಅದ್ರಲ್ಲಿ 2ನೇ ಮಾತಿಲ್ಲ. ಆದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ತೆರವು ಮಾಡಿಸ್ಬೇಕಾದ್ರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು, ನಾವು ಬೆಂಗಳೂರಿಗೆ ಹತ್ರವಾಗಿದ್ರು ಸಹ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ನಮ್ಮಲ್ಲಿ ಫಂಡ್ ಕಡಿಮೆ ಇದೆ. ಆದ್ರಿಂದ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರ್ದಿದ್ದೀವಿ. ಸಂಬಂಧಪಟ್ಟ ಇಲಾಖೆಗಳಿಂದ ನಮ್ಗೆ ಯಾವುದೇ ಸೂಕ್ತ ರೀತಿಯ ಇದುವರೆಗೂ ಮಾಹಿತಿ ದೊರಕಿಲ್ಲ. ಆದ್ರಿಂದ ಸತತವಾಗಿ 4 ವರ್ಷಗಳಿಂದ ಅದ್ರಿಂದನೇ ಬಿದ್ದಿದೆ. ನಾವು ಸಹ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅದರಿಂದ ಓಡಾಡ್ತಾ ಇದ್ದೇವೆ. ಆದ್ರೂ ಸಹ ಇದುವರೆಗೂ ನಮ್ಗೆ ಯಾವುದೇ ರೀತಿಯ ಸೂಕ್ತ ಪರಿಹಾರ ಇದುವರೆಗೂ ಅಧಿಕಾರಿಗಳು ಏನ್ ಸಬು ಹೇಳ್ತಾರೆ ಸಂತೋಷ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೋದ್ರೆ ನಾವು ಇನ್ನು ಮೇಲಧಿಕಾರಿಗಳ ಹತ್ರ ಪರ್ಮಿಷನ್ ತಗೋಬೇಕು ಅಂತಾರೆ. ನಮ್ಮಲ್ಲಿ ಅದು ಕಟ್ಟಡ ತೆರವುಗೊಳಿಸಕ್ಕೆ ಅವ್ರ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಅದು ನಾವು ಯಾವ ರೀತಿ ಅದನ್ನ ಕ್ರಮ ತಗೊಳ್ಬೇಕು ಅಂತ ಸರ್ಕಾರದ ಸೌಲಭ್ಯಗಳ ಪ್ರಕಾರ ಆದ್ರೂ ಸಹ ಇಒ ಆದೇಶಕ್ಕೂ ಬೆಲೆ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು
ಫಂಡ್ ಕಡಿಮೆ ಇದೆ ಆದ್ರೂ ಸಹ ಏನೋ ಒಂದು ಪ್ರಯತ್ನ ಪಡೋಣ ಅಂದ್ರೆ ನಮ್ಗೆ ಅವ್ರು ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ಅದು ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ಧನ್ಯವಾದಗಳು ಸಂತೋಷ್, ಇಷ್ಟು ಸ್ಟೂಡೆಂಟ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಇನ್ನು ಏನು ಸಂತೋಷ್ ಅವರು ಹೇಳಿದ್ರು, ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರೆ ಮೇಲಧಿಕಾರಿಗಳಿಗೆ ಹೇಳಬೇಕು ಅಂತಾರೆ. ಅವರು ಕೂಡ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಪಂಚಾಯತಿಯಲ್ಲೂ ಕೂಡ ಫಂಡ್ ಇಲ್ಲ, ನಾವೇನು ಮಾಡೋದು ಅಂತ. ನಾವು ಪಂಚಾಯತಿಯಿಂದ ತೆರವುಗೊಳಿಸೋಣ ಅಂತ ಹೇಳಿದ್ರು ಕೂಡ ನಮಗೂ ಅವರು ಆದೇಶವನ್ನ ಕೊಡ್ತಾ ಇಲ್ಲ. ಒಂದು ಕಡೆ ಫಂಡ್ ಇಲ್ಲ, ಎಲ್ಲಾ ಕಡೆನೂ ಫಂಡ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ? ಈಗ ಆಲ್ರೆಡಿ 4 ವರ್ಷ ತಳ್ಳಿದ್ದಾರೆ, ಇನ್ನೊಂದು 4 ವರ್ಷ ಹೋದ್ರೆ ಅದಾಗಿದ್ದೇ ಬೀಳುತ್ತೆ, ಆಗ ತೆರವುಗೊಳಿಸಿದ್ರೆ ಆಯ್ತು ಅಂತನ. ಅದು ಬಿದ್ದ ಮೇಲೆ ಸ್ವಲ್ಪ ಖರ್ಚು ಕಮ್ಮಿ ಆಗತ್ತೆ ಅಂತನ. ಅಲ್ಲ, ಯಾರಾದ್ರೂ ಇದ್ದಂತ ಸಮಯದಲ್ಲಿ ಅದೇನಾದ್ರೂ ಕುಸಿದು ಬಿದ್ರೆ ಅಲ್ಲಿ ಏನು ವಾಸ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಯಾರಾದ್ರೂ ಓಡಾಡುವಂತ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಆದ್ರೆ ಯಾರು ಹೊಣೆ ಆಗ್ತಾರೆ? ಅಧಿಕಾರಿಗಳು ಫಂಡ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದು? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನ್ ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂತಹ ಸಮಸ್ಯೆ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಕುಮಾರ್ ಅವರಿದ್ದಾರೆ. ಹರೀಶ್ ಕುಮಾರ್ ಸರ್, ಏನು ಇಲ್ಲಿ ವಾಟರ್ ಟ್ಯಾಂಕ್ ಗಳಾಗಿರ್ಬೋದು ಮತ್ತೆ ಶಿಥಿಲಗೊಂಡಿರುವಂತಹ 4 ಕಟ್ಟಡಗಳಿದೆ, ಆದ್ರೂ ಕೂಡ ಅಧಿಕಾರಿಗಳು ಹೇಳೋದು ಒಂದೇ ಉತ್ತರ, ನಮ್ಮಲ್ಲಿ ಫಂಡ್ ಇಲ್ಲ ಅಂತ. ಗ್ರಾಮ ಪಂಚಾಯತಿ ಅವರು ಹೇಳೋದು ಇದೆ, ನಮ್ಮಲ್ಲಿ ಫಂಡ್ ಇಲ್ಲ ಅಂತ. ಯಾಕೆ ಇಷ್ಟೊಂದು ಉಡಾಫೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್? ಇದು ನಾವು ಮೊದಲಿಗೆ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದ್ರಿಂದ ನೀವು ಮಾಡ್ತಾ ಇರೋ ಸಾರ್ವಜನಿಕ ಕೆಲಸಗಳಿಗೆ ನಮ್ಮ ಧನ್ಯವಾದಗಳು. ಯಾಕಂದ್ರೆ ಈಗಾಗಲೇ ಬಹಳ ಪ್ರೋಗ್ರಾಮ್ಗಳನ್ನ ಮಾಡಿ ನಮ್ಮ ಆನೇಕಲ್ ತಾಲೂಕಿನ ಬಗ್ಗೆ ಬಹಳ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಂಡರೂ ಸಹ ಇದುವರೆಗೂ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು. ಅದ್ರ ಜೊತೆಗೆ ಈ ಆಸ್ಪತ್ರೆಯ ದುರ್ವ್ಯವಸ್ಥೆಯ ಬಗ್ಗೆ ತಾವು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಈಗಾಗಲೇ ಇದ್ರ ಬಗ್ಗೆ ನಾವು 18/11 2023 ನಮ್ಮ ಗ್ರಾಮ ಪಂಚಾಯತಿಗೆ ಆಗ್ಲಿ DHOಗಾಗ್ಲಿ ಈಗಾಗಲೇ ಬಹಳ ಕಂಪ್ಲೇಂಟ್ ಮಾಡಿದ್ರು ಸಹ ಈ ದುರ್ವ್ಯವಸ್ಥೆಗೆ ಯಾವುದು ಕ್ರಮ ಕೈಗೊಂಡಿಲ್ಲ. ಆಮೇಲೆ ಪ್ರಮುಖವಾಗಿ ಏನಾಗಿದೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ಗಮನ ಇಲ್ಲ. ಸ್ವಚ್ಛತೆ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಇವರು. ಇದು ಮೇನ್ ಉದ್ದೇಶ ಏನಂದ್ರೆ ಇವ್ರಿಗೆ ಬರೀ ಲೆಟರ್ಗಳು ಬರೆದು ಹಾಕ್ಬೇಕೇ ಹೊರತು ಯಾವ್ದು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಅಲ್ಲ, ಆಸ್ಪತ್ರೆ ಸುತ್ತಮುತ್ತಲೂ ಹಾಗೆ ಗಿಡಗಂಟೆಗಳೆಲ್ಲ ಬೆಳ್ಕೊಂಡು ಕೂತಿದೆ ಅಲ್ವಾ ಮೇಡಮ್? ಇದನ್ನ ನಾವು ಒಂದ್ಸಲಿ 18/11/2023 ನಮ್ಮ KRS ತಂಡದ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ರೆಡ್ಡಿ ಅವರು ಮತ್ತು ಅಧ್ಯಕ್ಷರಾದ ವಿಜಯ್ ರೆಡ್ಡಿ ಮತ್ತು ನಮ್ಮ ಕಾರ್ಯಕರ್ತರ ಸಮೇತ ಕಂಪ್ಲೇಂಟ್ ಮಾಡಿದಾಗ ಒಂದ್ಸಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಣ ಇಲ್ಲ ಅಂತ ಹೇಳಿ ಕೊನೆಗೆ ಎಮ್ಮಲೆ ಗ್ರಾಮ ಪಂಚಾಯತಿಯ ಮುಖ್ಯ ಯಾರು ಗ್ರಾಮ ಪಂಚಾಯತಿಯ ಇವರು PDO ಅವರು ನಮ್ಮ ಸ್ಪಂದನೆಗೆ ಸ್ಪಂದಿಸಿ ಒಂದು ಸಲ ಕಳಿಸಿದ್ರು, ಗಾಡಿ ಕಳಿಸಿ JCB ಕಳಿಸಿ ಪಾಪ ಎಲ್ಲ ಕ್ಲೀನ್ ಮಾಡಿಸಿದ್ರು. ತದನಂತರ ನಾವು DHOಗೆ ಡಾಕ್ಟರ್ ಜಯಭಾರತಿ ಅವರ ಮೊಬೈಲ್ ನಿಂದಾನೇ ಫೋನ್ ಮಾಡಿ ನಾವು ವಿಚಾರಿಸಿದಾಗ, ಸರ್ ಇದು ನಾವು ಟೆಂಡರ್ ಕರಿಬೇಕು, ಟೆಂಡರ್ ಕರೆದು ಅದಾದ್ಮೇಲೆ ದುರಸ್ತಿ ಮಾಡಬೇಕು ಅಂತ ಉಡಾಪೆ ಉತ್ತರ ಕೊಟ್ರು. ಅಲ್ಲ, ಟೆಂಡರ್ ಕರೆಯೋ ತನಕ ಯಾರಿಗೇನಾದ್ರೂ ಆದ್ರೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತನ? ಟೆಂಡರ್ ಕರೆಯೋ ತನಕ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ ಗಮನ ಇಲ್ಲ. ಇಲ್ಲಿ ಕಸ ಗುಂಟೆ ಆ ಟ್ಯಾಂಕ್ ನೋಡಿದೀರಾ ಮೇಡಮ್? ಆ ಟ್ಯಾಂಕ್ ಕೆಳಗಡೆ ಅದು ನೀರು ಎಷ್ಟು ಸಪ್ಲೈ ಆಗುತ್ತೆ, ಯಾವತ್ತಾದ್ರೂ ಒಂದಿನ ಕೆಳಗಡೆ ಬಿತ್ತು ಅಂದ್ರೆ ಆ ಟ್ಯಾಂಕ್ ಪೂರ್ತಿ ಶಿಥಿಲವಾಗಿದೆ. ಇದುವರೆಗೂ ಯಾರಿಗೂ ಗಮನ ಹರಿಸೋದಕ್ಕೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಯಾರಿಗೂ. ಸುಮ್ಮನೆ ಗ್ರಾಮ ಪಂಚಾಯತಿಗಳು ಮಾಡ್ಬಿಡ್ತಾರೆ, ಆಮೇಲೆ ಅಹವಾಲುಗಳು ಸ್ವೀಕರಿಸ್ತಾರೆ, ಎಲ್ಲಾ ತಗೊಂಡು ಒಂದ್ ಕಡೆ ಇಡ್ತಾರೆ ಅನ್ಸುತ್ತೆ. ಅಹವಾಲನ್ನ ಇವರು ಸ್ವೀಕಾರ ಮಾಡಿ ಅದಕ್ಕೊಂದು ಪರಿಹಾರ ಕೊಟ್ಟಿದ್ರೆ, ಹೌದು ಪರಿಹಾರ ಕೊಟ್ಟಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ. ಅದನ್ನ ತಗೊಂಡೋಗೆಲ್ಲ ಒಂದ್ ಕಡೆ ಇಡ್ತಾರೆ. ಅಲ್ಲ, ಕ್ರಮ ಎಲ್ಲೂ ಆಗ್ತಾನೆ ಇಲ್ಲ ಮೇಡಮ್. ಇದೊಂದೇ ಅಲ್ಲ, ಸ್ವಚ್ಛತೆ ನೋಡಿ ಹೇಗಿದೆ ಅಂತ ನಾವು ಅವತ್ತು ಮಾಡ್ಸಿದ್ದಾದ್ಮೇಲೆ ಗ್ರಾಮ ಪಂಚಾಯತಿಯವರು ಯಾವುದೇ ರೀತಿಯ ಕ್ರಮ ತಗೊಂಡು ಅದ್ರ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಅಲ್ಲಿ ನಮ್ಮ KRS ತಂಡ ಒಂದು ಫೇಸ್ಬುಕ್ ನಲ್ಲಿ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಮರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನ ಕೊಟ್ಟರೆ ಹೊರತು ನಮ್ಮ
ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿ ಗಮನನೇ ಕೊಡ್ಲಿಲ್ವಲ್ಲ. ಏನ್ ಪ್ರಯೋಜನ ಇರುತ್ತೆ ಹೇಳಿ ಅಲ್ಲಿ? ಹೌದು ಹೌದು. ನಾವು ಮೊದಲು ನಿಮ್ಮ ಮಾಧ್ಯಮದ ಮುಖಾಂತರ ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಅಧಿಕಾರಿಗಳು ವಿದ್ಯೆ ಹೋಗ್ತಾ ಇದಾರೆ ಇಲ್ಲಿ. ಅದು ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹ ವಿಚಾರ ಅದು. ಅಲ್ಲ, ಅಧಿಕಾರಿಗಳು 18-11ರಲ್ಲಿ ಮಾಡಿರೋದು ಇದುವರೆಗೂ ಒಂದು ಸಲಿನ ಸ್ವಚ್ಛತೆ ಮಾಡದೆ ಶಿಥಿಲಾವ್ಯವಸ್ಥೆ ಮೇಡಮ್. ಅದು ಶಿಥಿಲಾವ್ಯವಸ್ಥೆ ಹೇಗಿದೆ ಅಂದ್ರೆ ಒಬ್ಬ 24x7 ಅಂತ ಆಸ್ಪತ್ರೆಗೆ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಕೇಂದ್ರ ಸ್ಥಾನದಲ್ಲಿ ಡಾಕ್ಟರ್ ಜಯಭಾರತಿ ಅವರು ವೈದ್ಯಾಧಿಕಾರಿಗಳು ಇಲ್ಲಿಲ್ಲ. ಮುಖ್ಯವಾಗಿ ಸರ್ಕಾರದ ಆದೇಶದ ಪ್ರಕಾರ ವೈದ್ಯಾಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು. ಹೌದು. ಕೇಂದ್ರ ಸ್ಥಾನದಲ್ಲಿ ಇಲ್ಲದೆ ಇರೋರು ವೈದ್ಯಾಧಿಕಾರಿ, ಆಮೇಲೆ ಅವ್ರು ಇಲ್ಲದೆ ಇದ್ದಾಗ ಡಿಪ್ಯುಟೇಷನ್ ಮೇಲೆ ಯಾರಾದ್ರೂ ಬಂದ್ರೆ ಸುಮ್ನೆ ಒಂದ್ ಅರ್ಧ ದಿನ ಬಂದು ಹೋಗ್ತಾ ಇದಾರೆ ಹೊರತು ಒಂದ್ 15 ದಿನ ಲೀವ್ ಹಾಕಿದ್ರು ಇದ್ರ ಬಗ್ಗೆ ಯಾರು ಗಮನ ಹರಿಸೋರೇ ಇಲ್ಲ ಮೇಡಮ್. ವೈದ್ಯಾಧಿಕಾರಿಗಳು ಇಲ್ಲದೆ ಅಲ್ಲ, ಆಸ್ಪತ್ರೆಯಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಂತ ಮೇಡಮ್. ಬೇಜವಾಬ್ದಾರಿ ತರ ಈಗ ಸರ್ಕಾರ ಪುಕ್ಕಟೆ ಯಾವ್ದು ಕೊಡ್ಬೇಕಾಗಿತ್ತು ಅದ್ರ ಬಗ್ಗೆ ಕೊಡ್ದಿರ ಉಚಿತ ಸೇವೆಗಳು. ಒಂದು ವಿದ್ಯೆಗೆ ಕೊಡ್ಬೇಕಾಗಿತ್ತು ಉಚಿತ, ಒಂದು ವೈದ್ಯಕ್ಕೆ ಕೊಡ್ಬೇಕಾಗಿತ್ತು ಉಚಿತ, ಅದನ್ನ ಕೊಡ್ದಿರ ಯಾವ್ದಾವ್ದೋ ಭಾಗ್ಯಗಳು ಕೊಟ್ಟು ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತ ಕೊಟ್ಟು ಇರೋ ಹಣನೆಲ್ಲ ಇಲ್ಲಿ ಪೂರ್ವ ಮಾಡ್ತಾ ಇದ್ದಾರೆ. ಇರೋ ಹಣ ಇಲ್ಲಿ ಪೂರ್ವ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರೋ ಸಮಸ್ಯೆ ಏನು ಬಗೆಹರಿತಾ ಇಲ್ವಲ್ಲ ಇಲ್ಲಿ ಮುಖ್ಯವಾಗಿ. ಇದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದಕ್ಕೆ ಕೈ ಎತ್ತಿ ಮುಗಿತಾ ಕೇಳ್ತಾ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಸ್ವಚ್ಛತೆ ಈಗಾಗಲೇ ಡೆಂಗ್ಯೂ ರೋಗಗಳು ಆಲ್ರೆಡಿ ಬರ್ತಾ ಇದೆ. ಡೆಂಗ್ಯೂ ರೋಗ ಬರ್ತಾ ಇರೋದನ್ನ ಗಮನ ಹರಿಸಿ ಆದಷ್ಟು ಬೇಗ ಇದನ್ನ ಪರಿಹರಿಸದೇ ಇದ್ದಲ್ಲಿ ಇನ್ನೂ ಮುಂದಕ್ಕೆ ಇನ್ನೂ ಬಹಳ ಅಧ್ವಾನ ಆಗುತ್ತೆ ಮೇಡಮ್ ಈ ಆಸ್ಪತ್ರೆ. ಇದೊಂದೇ ಸಮಸ್ಯೆ ಅಲ್ಲ ಮೇಡಮ್. ನಾವು ಅಲ್ಲಿ ಕೇಳಿದ್ವಿ ಅವ್ರನ್ನ, DHO ಅವ್ರನ್ನ, ರವೀಂದ್ರ ಮೇಟಿ ಅವ್ರನ್ನ ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ, ಸರ್ ನಾವ್ ಇದನ್ನ ತಗೊಳೋದಕ್ಕೆ ಒಂದು ಟೆಂಡರ್ ಕಾಲ್ಫಾರ್ ಮಾಡ್ಬೇಕು, ಟೆಂಡರ್ ಕಾಲ್ಫಾರ್ ಮಾಡಿ ಅದಾದ್ಮೇಲೆ ಇದಾಗ್ಬೇಕು, ಅದಾದ್ಮೇಲೆ ನಾವು ಬಿಲ್ಡಿಂಗ್ ಡೆಮಾಲಿಷನ್. ನಾವ್ ಹೇಳಿದ್ವಿ ಮೇಡಮ್, JCB ಕಳ್ಸಿದಾರೆ ಸರ್, ದಯವಿಟ್ಟು ಇದನ್ನ ತೆರವುಗೊಳಿಸಿ ಸ್ವಚ್ಛತೆ ಆದ್ರೂ ಮಾಡಿ ಅಂತ ಹೇಳಿದಾಗ ಅವ್ರ ಉತ್ತರ ಬಂದಿದ್ ನಮ್ಗಿದೆ ಮೇಡಮ್. ಇದ್ರ ಬಗ್ಗೆ ನಾವು ಅವ್ರಿಗೆ ಏನು ಮಾತಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಹೌದು, ಏನ್ ಹೇಳಕ್ಕಾಗುತ್ತೆ? ಟೆಂಡರ್ ಕರಿಬೇಕು ಅಂತ ಹೇಳಿದ್ರೆ ಟೆಂಡರ್ ಕರಿಯಕ್ ಇಷ್ಟು ವರ್ಷ ಬೇಕಾ? ಆಯ್ತು, ಟೆಂಡರ್ ಕರೀಲಿ, ಅವ್ರಿಗೊಂದು ಅಂದ್ರೆ ಇದು ಶಿಥಿಲವಾಗಿ ಸುಮಾರು 8ರಿಂದ 10 ವರ್ಷದ ಮೇಲಾಗಿದೆ. 8ರಿಂದ 10 ವರ್ಷದ 2 ಗ್ರಾಮ ಪಂಚಾಯತಿಗಳು ಆಲ್ರೆಡಿ ಬಂದು ಹೋಗಿದೆ. ಇದಾದ್ರೂ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನಕ್ ಬೇಕು, ನಮ್ಗೆ ಸಿಇಒಗಳಿಗೆ ಏನಕ್ ಬೇಕು, ಕಾರ್ಯನಿರ್ವಹಣಾಧಿಕಾರಿಗಳು ಏನಕ್ ಬೇಕು ಅಂತ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಮೇಡಮ್. ಬಹು ಮುಖ್ಯವಾದ ಕೆಲಸ ಆಸ್ಪತ್ರೆ, ವಿದ್ಯೆ ಇವೆರಡೂ ಇಲ್ಲದೆ ಇದ್ರೆ ನಮ್ಗೆ ಬಿಟ್ಟಿ ಭಾಗ್ಯಗಳು ಏನಕ್ ಬೇಕು ನಮ್ಗೆ? ಮುಖ್ಯವಾಗಿ ಬಿಟ್ಟಿ ಭಾಗ್ಯ ಕೊಡೋದೇ ಬೇಡ ನಮ್ಗೆ. ಆಸ್ಪತ್ರೆ ಒಂದು ಕ್ಲೀನ್ ಆಗಿಟ್ಟು ಸರಿಯಾದ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಮಾಡಿದ್ರೆ ಈ ತರ ದುರ್ವ್ಯವಸ್ಥೆ ಆಗಲ್ಲ ಮೇಡಮ್. ಹರೀಶ್ ಅವ್ರೆ, ಇಷ್ಟು ಹೇಳಿದ್ರು ಕೂಡ ಸರ್ಕಾರದವರು ಎಚ್ಚೆತ್ಕೊಳ್ಳಿಲ್ಲ, ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ KRS ಪಕ್ಷದಿಂದ ಯಾವ ರೀತಿಯಾದಂತಹ ನಿಲುವನ್ನ ತಗೋತೀರಾ ನೀವು? ಮೇಡಮ್, ಇದನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ತಾ, ಈಗ ನೋಡಿ ಇವತ್ತೊಂದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ರೈತ ಸಂಘದ ಹೋರಾಟ ನಡೀತಾ ಇದೆ. ಇದಕ್ಕೆಲ್ಲಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೊಣೆ ಆಗುತ್ತೆ, ಆಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳು ಹೊಣೆ ಆಗ್ತಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹೊಣೆ ಆಗ್ತಾರೆ, ವೈದ್ಯಕೀಯ ಅಧಿಕಾರಿಗಳು ಹೊಣೆ ಆಗ್ತಾರೆ. ಇದೆಲ್ಲ ಇಷ್ಟಿದ್ರು ನಾವು ಮುಂದಿನ ಹೋರಾಟ ಏನೇ ಇದ್ರು ವೈದ್ಯಕೀಯ ಬಗ್ಗೆ ನಿಲುವು ಇಡಬೇಕು ಅಂತ ನಾವೊಂದು ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್ ಈಗಾಗಲೇ. ಧನ್ಯವಾದಗಳು. ಖಂಡಿತವಾಗ್ಲೂ ಪ್ರತಿಭಟಿಸ್ತೀವಿ ಮೇಡಮ್. ಆಮೇಲೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ವಿಜಯ್ ರೆಡ್ಡಿ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ರೆಡ್ಡಿ ಅವರು ಈಗಾಗಲೇ ಇದ್ರ ಬಗ್ಗೆ ಬಹಳ ಸಲ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಟೈಮ್ ಸರಿಯಾಗಿ ಆಸ್ಪತ್ರೆಗೆ ಬರಲ್ಲ. 9 ಗಂಟೆಗೆ ಆಸ್ಪತ್ರೆ ಆದ್ರೆ 10:30, 11 ಗಂಟೆಗೆ ಬರ್ತಾರೆ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು. ಈ ತರ ಸಮಸ್ಯೆ ನಾವು ಮೇಡಮ್ ಇದೊಂದೇ ನಾವು ನೋಡಕ್ಕಾಗದೆ ಬಹಳ ಕೆಲಸಗಳು ನೋಡ್ತಾ ಇರೋದ್ರಿಂದ ಇದು ಮುಂದೆ ಗಮನ ಇಟ್ರೆ ಕೂಕರ್ಸ್ ಇಲ್ಲೇ ಮಾಡಕ್ ಆಗಲ್ವಲ್ಲ ಮೇಡಮ್. ಸದಾ ದಿನ ಹೋಗಿ ನಾವು ಅದನ್ನ ಎನ್ಕ್ವೈರಿ ಮಾಡಿ ಮಾಡಕ್ ಆಗಲ್ಲ. ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡುತ್ತಿರುವುದೇನೆಂದ್ರೆ, ಮುಖ್ಯವಾಗಿ ಇವರು ಇದನ್ನ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮೇಡಮ್. KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಡೆಯಿಂದ
ಉಗ್ರವಾದ ಹೋರಾಟ ಖಂಡಿತ ಮಾಡ್ತೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಮೆಸೇಜ್ ಅಂತ ತಲುಪಿಸ್ತಾ ಇದ್ದೀವಿ ಮೇಡಮ್. ಎಸ್, ಧನ್ಯವಾದಗಳು ಹರೀಶ್ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಧನ್ಯವಾದ. ಎಸ್, ಇನ್ನು ಏನು ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಕುಮಾರ್ ಅವರು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ರು. ಏನಂತ ಹೇಳಿದ್ರು, ಅಧಿಕಾರಿಗಳು ಎಚ್ಚೆತ್ಕೊಳ್ತಾನೆ ಇಲ್ಲ. ನಾವೆಷ್ಟೇ ಸರಿ ಹೇಳಿದ್ರು ಕೂಡ 2018ರಲ್ಲಿ ಇಲ್ಲಿರುವಂತಹ ಆಸ್ಪತ್ರೆ ಆವರಣ ಏನಿದೆ ಇದನ್ನ ಕ್ಲೀನ್ ಮಾಡ್ತಿದ್ರು. ಇದುವರೆಗೂ ಕೂಡ ಅದನ್ನ ಕ್ಲೀನ್ ಮಾಡಿಸುವ ಗೋಜಿಗೆ ಹೋಗಿಲ್ಲ ಅಧಿಕಾರಿಗಳು. ಮತ್ತೆ ಇಲ್ಲಿರುವಂತಹ ಶಿಥಿಲಗೊಂಡಿರುವಂತಹ ಏನ್ ಕಟ್ಟಡಗಳಿದೆ ಇದನ್ನ ಕ್ಲೀನ್ ಮಾಡಿಸಿ, ಇದನ್ನ ತೆರವುಗೊಳಿಸಿ ಅಂತ ತುಂಬಾ ವರ್ಷಗಳ ಹಿಂದೆನೆ ಹೇಳಿದೀವಿ. ಆದ್ರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಆರೋಗ್ಯ ಅಧಿಕಾರಿ ಏನಿದ್ದಾರೆ, ವೈದ್ಯರು, ಅವರು ಕೂಡ ಕೇಂದ್ರ ಸ್ಥಾನದಲ್ಲಿರ್ತೇನೆ. ಆಸ್ಪತ್ರೆ ಸ್ಟಾರ್ಟ್ ಆದಂತ 9 ಗಂಟೆಗೆ ಏನಾದ್ರೂ ಆಸ್ಪತ್ರೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ 10-11 ಗಂಟೆಗೆ ಬರ್ತಾರೆ ಅನ್ನುವಂತಹ ಆರೋಪಗಳನ್ನ ಕೂಡ ಹರೀಶ್ ಕುಮಾರ್ ಅವರು ಮಾತನಾಡಿದ್ರು. ಎಸ್, ಇನ್ನು ಇದೇ ವಿಚಾರಕ್ಕೆ ಕುರಿತಂತೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಅವರು ಕೂಡ ಇದ್ದಾರೆ. ರವೀಂದ್ರ ಅವರೇ, ಏನಿಲ್ಲಿ ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಟ್ಟಡಗಳು ತೆರವುಗೊಳಿಸಬೇಕು, ಶಿಥಿಲಗೊಂಡಿರುವಂತಹ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅನ್ನುವಂತಹ ಆದೇಶ ಇದೆ. ಆದ್ರೂ ಕೂಡ ಯಾಕೆ ಫಂಡ್ ಇಲ್ಲ ಅಂತ ಹೇಳ್ಕೊಂಡು ಇದನ್ನ ಮುಂದೆ ದೂಡ್ತಾ ಇರೋದು ಅಂತ? ಮೇಡಮ್ ಮೊದಲಿಗೆ ಅಧ್ಯಕ್ಷ ಅಲ್ಲ, ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ರವೀಂದ್ರ ಅಂತ ಮೇಡಮ್. ಓಕೆ, ತೊಂದ್ರೆ ಇಲ್ಲ ಮೇಡಮ್. ಈಗಾಗಲೇ ನಾವು ಸುಮಾರು 1-2 ವರ್ಷ ಓಡಾಡಿ ಅದನ್ನ ಪರ್ಮಿಷನ್ ತಗೊಬಂದಿದ್ವಿ ಮೇಡಮ್. ಆರೋಗ್ಯ ಇಲಾಖೆ ಕಮಿಷನರ್ ಕಡೆಯಿಂದನೇ ಪರ್ಮಿಷನ್ ತಗೊಬಂದು ಇಟ್ಟಿದೀವಿ. ಕಳೆದ ಬಾರಿ ನಮ್ಮ ಗ್ರಾಮ ಪಂಚಾಯತ್ ಅಜೆಂಡಾ ಇಟ್ಕೊಂಡಿದ್ವಿ. ಹಣಕಾಸಿನ ಕೊರತೆ ಇರೋದ ಕಾರಣ ನಾವು ಎಮ್ರೆ ಪಂಚಾಯತಿಯಲ್ಲಿ ಕೇಳೋಣ ಹಣ ಅಂತ ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ಈ ಹಾಸ್ಪಿಟಲ್ 4 ಪಂಚಾಯತಿಗೆ ಸೇರಿದಾಗುತ್ತೆ ಮೇಡಮ್. ಎಮ್ರೆ, ನೆರ್ಗ, ಮುತ್ತಲೂರು, ದೊಮ್ಮಸಂದ್ರ 4 ಪಂಚಾಯತಿ ಸೇರಿದಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದು. ಹಂಗಾಗಿ ನಾವು ಎಮ್ರೆ ಗ್ರಾಮ ಪಂಚಾಯತಿಯಲ್ಲಿ ಫಂಡ್ ತಗೊಂಡು ಈ ಕಾಮ ಪೂರ್ಣ ಮಾಡೋಣ ಅಂತೇಳಿ ನಾವು ಎಮ್ರೆ ಗ್ರಾಮ ಪಂಚಾಯತ್ ಲೆಟರ್ ಕೊಟ್ಟಿದ್ವಿ. ಎಮ್ರೆ ಗ್ರಾಮ ಪಂಚಾಯತಿಯಿಂದ ಅವರು ಒಪ್ಕೊಂಡು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ನಮ್ಮ ಸಿಒ ಅವರಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಲೆಟರ್ ಬರ್ದಿದ್ರು. ಅದು ಪಂಚಾಯತಿಂದ ಪಂಚಾಯತಿಗೆ ಕಾಮಗಾರಿಗಳು ಮಾಡೋದಕ್ಕೆ ಅನುಮೋದನೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳಿದ್ದಾರೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರೇ ಮಾಡಿಸ್ಬೇಕಲ್ವಾ ಮೇಡಮ್? ಸರ್, ಪಂಚಾಯತಿಗೆ ಕೊಡಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರಿ, ಆದ್ರೆ ಅವರೇ ಮಾಡಿಸ್ಬೋದಲ್ವಾ? ಯಾಕೆ ಮಾಡಿಸ್ತಾ ಇಲ್ಲ? ಅದೇ ಮೇಡಮ್, ಈಗ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗೆ ಕೊಟ್ಟಿದ್ದಾರೆ ಮೇಡಮ್. ಈಗ ಅವ್ರದೇ ಫಂಡ್ ಅಲ್ಲಿ, ಆರೋಗ್ಯ ನಿರ್ವಹಣಾ ಫಂಡ್ ಅಲ್ಲಿ ನೀವು ಮಾಡ್ಕೊಡಿ ಅಂತ ಅವ್ರಿಗೆ ಆದೇಶ ಮಾಡಿದ್ದಾರೆ. ಈಗ ನಾವು ಅದನ್ನ ಆಕ್ಷನ್ ಪರ್ ಇಟ್ಟಿದೀವಿ. ಆ ತಾಲೂಕ್ ಪಂಚಾಯತ್ ಆಕ್ಷನ್ ರೆಡಿ ಆಗಿದೆ. ಮೇ ಬಿ ಈ ತಿಂಗಳ ಒಳಗಡೆ ಅದು ಅಪ್ರೂವಲ್ ಆಗಿದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. 100% ಡೆಮಾಲಿಷನ್ ಆಗೋ ಕಾರ್ಯ 100% ಆಗುತ್ತೆ ಮೇಡಮ್. ಅಧಿಕಾರಿಗಳು ಏನ್ ಹೇಳ್ತಾ ಇದ್ರು? ಇಷ್ಟು ವರ್ಷ ಸಬೂಬನ್ನ ಹೇಳ್ತಾ ಇದ್ರು ಅನ್ನುವಂತ ಆರೋಪಗಳಿದೆ. ಅಧಿಕಾರಿಗಳು ನಮ್ಮ ಹತ್ರ ಫಂಡ್ ಇಲ್ಲ ಅಂತಾನೆ ಹೇಳ್ತಾ ಇದ್ರು ಅಂತ ಇದೆ ಮೇಡಮ್. ಫಂಡ್ ಡೆಮಾಲಿಷನ್ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತ್, ದೊಮ್ಮಸಂದ್ರ ಗ್ರಾಮ ಪಂಚಾಯತ್ ಫಂಡ್ ಇಲ್ಲ ಅಂತ ಹೇಳಿ ನಾವು 4 ಪಂಚಾಯತಿ ಇರೋದ್ರಿಂದ ಈ 4 ಪಂಚಾಯತಿಗೆ ಆಸ್ಪತ್ರೆ ಸೇರೋ ಕಾರಣ ಎಮ್ರೆ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಹಣ ಇದೆ. ಅವ್ರು ಕೂಡ ಎಲ್ಲ ಅಧಿಕಾರಿಗಳು ಸದಸ್ಯರುಗಳು ಒಪ್ಕೊಂಡಿದ್ರು, ಮಾಡೋಣಪ್ಪ ನಮ್ಮೂರ್ ನಮಾಜ್ ಬೆಳ್ತಾನೆ ಕೆಲಸ ಮಾಡೋದು ಒಪ್ಕೊಂಡಿರೋದ ಕಾರಣ ಇದನ್ನ ನಾವು ಆ ಪಂಚಾಯತಿಯಲ್ಲಿ ಹಣ ಪಡೆದು ಕಾಮಗಾರಿ ಪೂರ್ಣ ಮಾಡೋಣ ಅಂತ, ಡೆಮಾಲಿಷನ್ ಕಾರ್ಯ ಮಾಡೋಣ ಅಂತ ಅನ್ಕೊಂಡು ನಿಶ್ಚಯ ಮಾಡಿದ್ವಿ. ಬಟ್ ಅವರು ಕೂಡ ಒಪ್ಕೊಂಡು ಅವ್ರ ಮೀಟಿಂಗ್ ಅಲ್ಲಿ ಕೂಡ ರೆಸಲ್ಯೂಷನ್ ಆಗಿ ನಾವು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆಕ್ಷನ್ ಪ್ಲಾನ್ ಕಳ್ಸಿಕೊಟ್ಟಿದ್ವಿ. ಅಪ್ರೂವಲ್ ಕೊಡೋದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒ ಅವರು, ಜಿಲ್ಲಾ ಪಂಚಾಯತಿ ಅವ್ರು ಕೊಡ್ಬೇಕಾಗಿರೋ ಕಾರಣ ಇಒ ಕಡೆಯಿಂದ ನಾವು ಸಿಇಒ ಕಳಿಸಿದ್ವಿ ಲೆಟರ್. ಅಲ್ಲಿ ಏನಾಯ್ತು, ಈಗ ಬೇರೆ ಪಂಚಾಯತಿ ಹಣನ ಬೇರೆ ಪಂಚಾಯತಿ ಕಾಮಗಾರಿ ಮಾಡೋದಕ್ಕೆ ಬರೋದಿಲ್ಲಪ್ಪ, ತಾಲೂಕ್ ಪಂಚಾಯತಿ ಹಣದಲ್ಲಿ ಈ ಕಾರ್ಯನ ಪೂರ್ಣ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಮೇಡಮ್. ಈ ತಾಲೂಕ್ ಪಂಚಾಯತಿ ಹಣದಲ್ಲಿ ನಾವು ಇದನ್ನ ಮುಗಿಸ್ಕೊಡ್ತೀವಿ ಮೇಡಮ್. ಈಗ ಆದೇಶ ಕೊಟ್ಟಿದ್ದಾರೆ, ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತಾರಂತೆ ಈ ಕಾರ್ಯವನ್ನು? ಮೇಡಮ್ ಅದು ಆಕ್ಷನ್ ಪ್ಲಾನ್ ಆಗ್ಬೇಕು ಮೇಡಮ್. ಆಕ್ಷನ್ ಪ್ಲಾನ್ ಆಗ್ತದೆ, ತಾಲೂಕ್ ಪಂಚಾಯತಿಯಲ್ಲಿ ಆಕ್ಷನ್ ಪ್ಲಾನ್ ಆಗ್ತಾ ಇದೆ. ಮೇ ಬಿ ಈ ತಿಂಗಳೊಳಗಡೆ ಅದು ಆಕ್ಷನ್ ಪ್ಲಾನ್ ಆಗುತ್ತೆ ಮೇಡಮ್. ಆಕ್ಷನ್ ಪ್ಲಾನ್ ಆಗಿದ ತಕ್ಷಣ ನಾವು ಕಾರ್ಯ ಮುಗಿಸ್ಕೊಡ್ತೀವಿ ಮೇಡಮ್. ಧನ್ಯವಾದಗಳು ರವೀಂದ್ರ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಇನ್ನು ಏನು ರವೀಂದ್ರ ಅವರು ಕೂಡ ಮಾತನಾಡಿದ್ರು. ಮಾಜಿ ಏನು ಪಂಚಾಯಿತಿಯ ಸದಸ್ಯರಾಗಿರುವಂತಹ ರವೀಂದ್ರ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಏನು ಇಲ್ಲಿ ಫಂಡ್ ಇಲ್ಲ ಅಂತ ಹೇಳಿದ್ರು ನಮ್ಮ ದೊಮ್ಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ. ಹಾಗಾಗಿ 4 ಪಂಚಾಯತಿಗೆ ಸೇರೋದ್ರಿಂದಾಗಿ ಇಲ್ಲಿ ಈಗ ತಾಲೂಕು ಪಂಚಾಯತಿಯವರು ಇದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ, ಇನ್ನೊಂದು ತಿಂಗಳಲ್ಲಿ ಈ ಕಾರ್ಯ ನಡೆಯುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿದ್ರು. ಇನ್ನು ಸ್ವಲ್ಪ ದಿನಗಳಲ್ಲೇ ಏನು ಈ ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದೆ, ಈ ಕಟ್ಟಡವನ್ನ ಕ್ಲಿಯರ್ ಮಾಡಿಸುವಂತಹ ಕೆಲಸಗಳಾಗುತ್ತೆ, ನೆಲಸಮ ಮಾಡುವಂತಹ ಕೆಲಸಗಳಾಗುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನ ಕೂಡ ರವೀಂದ್ರ ಅವರು ಹೇಳಿದ್ರು. ಇನ್ನು ಏನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವಂತಹ ಶಿಥಿಲಗೊಂಡಿರುವಂತಹ ಕಟ್ಟಡಗಳು ಏನು ಇದೊಂದು ತಲೆನೋವಾಗಿ ಪರಿಣಮಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಗ್ರಾಮ ಪಂಚಾಯತ್
ಆಗಿರ್ಬೋದು, ಮಾಜಿ ಸದಸ್ಯರು ಎಲ್ಲ ಮಾತನಾಡಿದ್ರು. ಏನು ಈಗ ಅದಕ್ಕೆ ಮಾಡಿಸ್ತೀವಿ, ಈಗ ಏನು ಪತ್ರಗಳನ್ನ ಕೂಡ ಬರೆದಿದ್ದೀವಿ 2017ರಲ್ಲೇ ಬರೆದಿರುವಂತದ್ದು, 2023ರಲ್ಲಿ ಆದೇಶ ಕೂಡ ಆಗಿದೆ. ಹೀಗಾಗಿ ಇಲ್ಲಿರುವಂತಹ ಏನು ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದೆ ಇದನ್ನ ನೆಲಸಮ ಮಾಡುವಂತಹ ಕಾರ್ಯ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅಲ್ಲಿ ತಾಲೂಕು ಪಂಚಾಯಿತಿಯಲ್ಲೂ ಕೂಡ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಮೇಲಧಿಕಾರಿಗಳನ್ನ ಕೇಳಿದ್ರೆ ಅವರು ಕೂಡ ಫಂಡ್ ಇಲ್ಲ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಿದ್ರು. ಜೊತೆಗೆ ಅಲ್ಲಿ ಆಸ್ಪತ್ರೆ ಆವರಣ ಏನಿದೆ, ಈ ಆಸ್ಪತ್ರೆ ಆವರಣ ಕೂಡ ಅಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿರೋ ಕಾರಣ ಹಾವು ಚೇಳುಗಳು ಬರುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ. ಇಲ್ಲಿ ರೋಗಿಗಳು ಬರುವಂತಹ ಸ್ಥಳದಲ್ಲಿ ಈ ರೀತಿಯಾಗಿ ವಾತಾವರಣ ಇದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? 2018ರಲ್ಲಿ ಕ್ಲೀನ್ ಮಾಡ್ತಿದ್ದಂತೆ, ಇದುವರೆಗೂ ಕೂಡ ಕ್ಲೀನ್ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಅವರು ಕೂಡ ಮಾಡಿದ್ರು. ಏನು ಮೇಡಮ್ 18ರಲ್ಲಿ ಮಾಡ್ತಿದ್ದು ಇದುವರೆಗೂ ಕೂಡ ಇಲ್ಲಿ ಮಾಡ್ತಿಲ್ಲ, ಕೇಳಕ್ ಹೋದ್ರೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತಾರೆ. ಒಂದು ಕ್ಲೀನ್ ಮಾಡ್ಸೋದಕ್ಕಾಗೋದಿಲ್ವಾ ಇವ್ರಿಗೆ? ಗ್ರಾಮ ಪಂಚಾಯತಿಯವರು ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಆಸ್ಪತ್ರೆಗೆ ಬರುವಂತಹ ವೈದ್ಯರು ಕೂಡ ಬರೋದಿಲ್ಲ, ಸರಿಯಾದ ಸಮಯಕ್ಕೆ ಇರೋದಿಲ್ಲ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ. ಇಲ್ಲಿ ಮೃತ್ಯುಕೋಪಕ್ಕೆ ಆಹ್ವಾನ ಕೊಡ್ತಾ ಇರುವಂತಹ ಕಟ್ಟಡಗಳು, ಮತ್ತೆ ಇನ್ನೊಂದು ಕಡೆ ವಾಟರ್ ಟ್ಯಾಂಕ್ ಕೂಡ ಶಿಥಿಲಾವಸ್ಥೆಗೊಂಡಿದೆ. ಅಲ್ಲಿ ಶಿಥಿಲಾವಸ್ಥೆಗೊಂಡಿರುವಂತಹ ವಾಟರ್ ಟ್ಯಾಂಕ್ ಇದ್ರೂ ಕೂಡ ಅದನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿಲ್ಲ. ನೀವು ಆಸ್ಪತ್ರೆಯ ಆವರಣದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಇದು ಆಸ್ಪತ್ರಾ ಕೇಂದ್ರದ ಸುತ್ತಮುತ್ತ ಇರುವಂತಹ ಪ್ರದೇಶ, ಅದರಲ್ಲಿ ಏನಿದೆ ಆಸ್ಪತ್ರೆ ಆವರಣದಲ್ಲಿರುವಂತಹ ಪ್ರದೇಶ, ಇಲ್ಲೆಲ್ಲ ಗಿಡಗಂಟೆಗಳು ಬೆಳ್ಕೊಂಡಿದೆ. ಆದ್ರೂ ಕೂಡ ಕಾಣಿಸ್ತಾ ಇಲ್ವಾ ಗ್ರಾಮ ಪಂಚಾಯತಿ ಅವ್ರಿಗೆ? ಇದನ್ನ ಕ್ಲೀನ್ ಮಾಡಿಸ್ಬೇಕು ತಾನೆ. ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡವನ್ನ ತೆರವುಗೊಳಿಸೋದು ಆಯ್ತು, ತಾಲೂಕು ಪಂಚಾಯತಿಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಆಯ್ತು. ಆದ್ರೆ ಇದನ್ನಾದ್ರೂ ನೀವು ಮಾಡಿಸ್ಬೇಕಲ್ವಾ? ಕ್ಲೀನ್ ಮಾಡಿಸುವಂತ ಕೆಲಸವನ್ನ, ಸುತ್ತಮುತ್ತ ಇರುವಂತಹ ಗಿಡಗಂಟೆಗಳನ್ನಾದ್ರೂ ಕ್ಲೀನ್ ಮಾಡಿಸ್ಬೇಕಲ್ಲ. ಅಷ್ಟುದ್ದ ಬೆಳ್ಕೊಂಡಿದೆ, ಮಳೆ ಸಮಯ ಬೇರೆ, ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಅದರ ಜೊತೆಗೆ ಆಸ್ಪತ್ರೆ ಸುತ್ತಮುತ್ತಲೇ ಹೀಗಾದ್ರೆ ರೋಗಿಗಳು ಬಂದವರು ರೋಗ ಕ್ಲಿಯರ್ ಮಾಡ್ಕೊಂಡು ಹೋಗೋದಿಲ್ಲ, ಇನ್ನೊಂದಷ್ಟು ರೋಗವನ್ನ ಮೈ ಮೇಲೆ ಎಳ್ಕೊಂಡು ಹೋಗುವಂತ ವಾತಾವರಣ ಇಲ್ಲಿರುವಂತದ್ದು. ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳು, ಮತ್ತೆ ಒಂದು ಕಡೆ ನೀರಿನ ಟ್ಯಾಂಕ್ ಕೂಡ ಇದೆ. ಇದೆಲ್ಲ ಮೃತ್ಯುಕೋಪಕ್ಕೆ ಆಹ್ವಾನವನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಏನು ಇಲ್ಲಿಗೆ ಬರುವಂತಹ ರೋಗಿಗಳಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಆರೋಪಗಳನ್ನ ಮಾಡ್ತಾ ಇದ್ರು. ಇಲ್ಲಿ
ಕಟ್ಟಡಗಳಿದೆ, ಶಿಥಿಲಗೊಂಡಿರುವಂತಹ ಕಟ್ಟಡ, ಅದೇ ತೆರವು ಮಾತ್ರ ಗೊಳಿಸಿಲ್ಲ. ಯಾವ ಧೈರ್ಯದ ಮೇಲೆ ನಾವು ಆಸ್ಪತ್ರೆಗೆ ಬರಬೇಕು? ಏನಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರಾಗ್ತಾರೆ ಹೊಣೆ ಅನ್ನುವಂತಹ ಆರೋಪಗಳನ್ನ ಅಲ್ಲಿರುವಂತಹ ಸಾರ್ವಜನಿಕರು ಮಾಡಿದ್ರು. ಅಲ್ಲಿ ಏನು ಈ ರೀತಿಯಾದಂತಹ ಜಾಗಗಳಲ್ಲೂ ಕೂಡ ಮೂತ್ರ ವಿಸರ್ಜನೆಯನ್ನ ಮಾಡ್ಲಾಗುತ್ತೆ, ಯಾರು ಹೇಳಿದ್ರು ಕೂಡ ಕೇಳೋದಿಲ್ಲ ಅನ್ನುವಂತಹ ಆರೋಪಗಳನ್ನ ಮಾಡ್ಲಾಗ್ತಾ ಇತ್ತು. ಇನ್ನು ಈ ನೀರಿನ ಟ್ಯಾಂಕ್ ಅನ್ನ ನೀವು ನೋಡಿದ್ರಿ ವಿಜುವಲ್ಸ್ ಗಳಲ್ಲಿ, ನಾವಾಗ್ಲೇ ತೋರಿಸಿದ ಹಾಗೆ ನೀರಿನ ಟ್ಯಾಂಕ್ ಎಷ್ಟು ಮಟ್ಟಿಗೆ ಶಿಥಿಲಗೊಂಡಿದೆ ಅಂತ. ಅದೇನಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಹೊಣೆಯಾಗ್ತಾರೆ. ಯಾಕೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ? ಕಾಣಿಸಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು ಅಂತ. ಎಷ್ಟು ಜನ ಬಂದು ಎಷ್ಟು ಕಾಯಿಲೆಗಳು ಇರ್ತಾವೋ ಏನೋ, ಈ ಸ್ಮೆಲ್ ಎಲ್ಲ ಗಾಳಿಗೆ ನಮ್ಗೆ ಬರುತ್ತಾ ಬರಲ್ಲ. ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಪ್ ಮಾಡಿಕೊಡಿ ಸ್ವಲ್ಪ. ಎಲ್ಲೇ ಮಾಡ್ತಾರೆ, ನಾವು ಅಲ್ಲೇ ಕೂತಿರ್ತೀವಿ, ಆದ್ರೂ ಇಲ್ಲೇ ಮಾಡ್ತಾ ಇರ್ತಾರೆ. ಇನ್ನು ಏನು ಮ್ಯಾಮ್, ಇದು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದೆ, ಮತ್ತೆ ನೀರಿನ ಟ್ಯಾಂಕ್ ಇದೆ, ಇದನ್ನ ತೆರವುಗೊಳಿಸಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಯಾಕೆ ಇನ್ನು ತೆರವುಗೊಳಿಸಿಲ್ಲ ಮ್ಯಾಮ್ ಇಲ್ಲಿ? ವೈದ್ಯರಾಗಿರುವಂತಹ ಜಯಭಾರತಿ ಅವರು ಸಂಪರ್ಕದಿಂದ ಕಡಿತಗೊಂಡಿದ್ದಾರೆ. ಮತ್ತೆ ಅವರನ್ನ ಪ್ರಯತ್ನಿಸಿ ಯಾಕೆ ಇಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕುರಿತು ಮಾತನಾಡ. ಇನ್ನು ಏನು ದೊಮ್ಮಸಂದ್ರ ವೈದ್ಯಾಧಿಕಾರಿ ಏನಿದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು, ಇವರನ್ನ ಮಾತನಾಡಿಸುವಂತಹ ಕೆಲಸ ಆಯ್ತು, ಆದ್ರೆ ಸಂಪರ್ಕ ಸಾಧ್ಯ ಆಗಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸೋಣ. ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಯಾಕೆ ಇನ್ನು ತೆರವುಗೊಳಿಸಿಲ್ಲ? ತೆರವುಗೊಳಿಸೋದಾದ್ರೆ ಎಷ್ಟು ದಿನದಲ್ಲಿ ಈ ಸಮಸ್ಯೆಗೆಲ್ಲ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನ ನಾವು ಕೇಳಬೇಕಿತ್ತು. ಮತ್ತೆ ಇಲ್ಲಿ ಸಂಬಂಧಪಟ್ಟಾಗೆ ಅವರು ಏನು ಸರಿಯಾಗಿ ಬರೋದಿಲ್ಲ ಅನ್ನುವಂತಹ ಆರೋಪವನ್ನ ಹರೀಶ್ ಅವ್ರು ಮಾಡಿದ್ರಲ್ಲ, ಅದನ್ನು ಕೂಡ ಕೇಳಬಹುದು. ಅವ್ರಿಗೆ ಯಾಕೆ ಈ ಮಟ್ಟಿಗೆ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದೀರಾ? ಆನೇಕಲ್ನಲ್ಲಿರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಮತ್ತೆ ಇಒ, ಡಿಎಚ್ಒ, ತಾಲೂಕು ಮತ್ತೆ ಟಿಎಚ್ಒ ಅಧಿಕಾರಿಗಳು ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ನೀಡ್ತಾರೆ, ಕಣ್ಮುಚ್ಚಿ ಕುಳಿತಿದ್ದಾರೆ. ಆನೇಕಲ್ನ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಇನ್ನು ಅಧ್ಯಕ್ಷ ನರೇಶ್ ಅವರನ್ನ ಕೇಳಿದ್ರೆ, ಮಹಡಿ ಏನು ಇದೆ ಇವು ಶಿಥಿಲಗೊಂಡಿರುವಂತಹ ಕಟ್ಟಡ, ಇವನ್ನ ತೆರವುಗೊಳಿಸೋದಕ್ಕೆ ಪಂಚಾಯಿತಿ ಬಳಿ ಹಣನೇ ಇಲ್ಲ ಅಂತ ಹೇಳ್ತಾರೆ. 1 ವರ್ಷ ಆಯ್ತು. 1 ವರ್ಷದಿಂದಲೂ ಕೂಡ ಇದೇ ರೀತಿಯಾದಂತ ಸಬೂಬುಗಳನ್ನ ಹೇಳಲಾಗ್ತಾ ಇದೆ. ದಿನನಿತ್ಯ ಡೆಂಗ್ಯೂ ಜ್ವರಗಳು ಹೆಚ್ಚಾಗ್ತಲೇ ಇದೆ, ಜನ ನರಳಾಡ್ತಾ ಇದ್ದಾರೆ. ಸರ್ಕಾರಿ ಕಟ್ಟಡಗಳು ಈ ರೀತಿಯಾಗಿದೆ. ಇಲ್ಲಿ ಅಲ್ಲಿ ಒಂದು ಆರೋಗ್ಯಕರವಾದಂತಹ ವಾತಾವರಣ ಇಲ್ಲ. ಆರೋಗ್ಯ ಕೇಂದ್ರದ ಸುತ್ತಮುತ್ತ ಆರೋಗ್ಯಕರವಾದಂತಹ ವಾತಾವರಣ ಇಲ್ಲ. ಸರ್ಕಾರದ ಆದೇಶ ಇದ್ರೂ ಕೂಡ ಇದನ್ನ ನೆಲಸಮ ಮಾಡಬೇಕು ಅನ್ನುವಂತ ಆದೇಶವನ್ನ ಅಧಿಕಾರಿಗಳಿಗೆ 22/9/2023 ಕೊಡ್ಲಾಗಿದೆ. ಆದ್ರೂ ಕೂಡ ಇನ್ನೂ ಇದಕ್ಕೊಂದು ಅಂತ್ಯ ಸಿಕ್ಕಿಲ್ಲ. ಯಾಕೆ ನೆಲಸಮ ಮಾಡಿಲ್ಲ ಅಂದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ತಾಲೂಕು ಪಂಚಾಯಿತಿಯವರು ಜಿಲ್ಲಾ ಪಂಚಾಯತ್ ಮೇಲೆ ಹೇಳ್ತಾರೆ, ಗ್ರಾಮ ಪಂಚಾಯಿತಿಯವರು ನಮ್ಮ ಹತ್ರ ಹಣನೇ ಇಲ್ಲ, ಇದು 4 ಪಂಚಾಯಿತಿಯವರಿಗೆ ಸೇರುತ್ತೆ, ಆದ್ರೆ ವೈಯಕ್ತಿಕವಾಗಿ ಪಂಚಾಯಿತಿಯವ್ರು ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ಇನ್ನು ಏನು ಈಗ ಟೆಂಡರ್ ಅನ್ನ ಕರಿಬೇಕು, ಟೆಂಡರ್ ಕರೆದ ಮೇಲೆ ಈ ಕೆಲಸ ಆಗುತ್ತೆ ಅಂತಾರೆ. 1 ವರ್ಷದಿಂದ ಏನು ಮಾಡ್ತಾ ಇದ್ರು ಇವರು ಟೆಂಡರ್ ಅನ್ನ ಕರೀದೇನೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾದಕ್ಕೆ ಮಾತಾಡೋದಕ್ಕೆ ನನ್ನೊಟ್ಟಿಗೆ ಡಿಎಚ್ಒ ರವೀಂದ್ರ ಅವರಿದ್ದಾರೆ. ರವೀಂದ್ರ ಸರ್, ಏನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಇಲ್ಲಿ ಆರೋಗ್ಯ ಕೇಂದ್ರ ಅಲ್ಲ, ವಸತಿ ಗೃಹಗಳನ್ನ ಈ ಯೋಜನೆಯಲ್ಲಿ ಹೌದು, ಅದ್ರ ಸುತ್ತಮುತ್ತ ಇರುವಂತಹ ಕೇಂದ್ರಗಳೇನಿದೆ, ಶಿಥಿಲಗೊಂಡಿರುವಂತದ್ದು ಕಟ್ಟಡಗಳು, ಅದ್ರ ಬಗ್ಗೆ ವಸತಿ ಗೃಹಗಳು ಈ ಅನುದಾನದಾಗ ಅವರು ರೆಡಿ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಪ್ರಸಕ್ತ ವರ್ಷದಾಗ ನಾವು ಕಂಟಿನ್ಯೂ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟದ್ದು ಎಸ್ಟಿಮೇಟ್ ಎಲ್ಲ ಕೊಟ್ಟು ಈ ಒಂದು ಸಾಲಿನಾಗ ಅದನ್ನು ಪೂರ್ಣಗೊಳಿಸ್ತೀವಿ. ಯಾಕೆ ಸರ್ ಇಷ್ಟೊಂದು ಲೇಟ್ ಆಯ್ತು ಅಂತ? 2023 ಇದ್ದ ಆದೇಶ ಬಂದಿತ್ತು, ಆದ್ರೂ ಕೂಡ ಇಷ್ಟೊಂದೆಲ್ಲ ಲೇಟ್ ಆಗಿದೆ. ಅದು ಇಯರ್ಲಿ ಬರುತ್ತೆ. ಹೋದ್ ಸರ್ತಿ ಅದು ಕ್ರಿಯಾ ಯೋಜನೆ ಆಲ್ರೆಡಿ ಸಬ್ಮಿಟ್ ಆಗಿತ್ತು ಲಾಸ್ಟ್ ಇಯರ್, ಸೊ ಅದಕ್ಕೆ ಅಡಿಷನಲ್ ಆಗಿಲ್ಲ. ಈ ಹೊಸ ಕ್ರಿಯಾ ಯೋಜನೆಯಲ್ಲಿ ನಾವು ಭಾಗಿಯಾಗಕ್ಕೆ ಎಲ್ಲ ಲೆಟರ್ ಬರೆದಿದ್ದೀವಿ. ನಿನ್ನೆ ಜಿಲ್ಲಾ ಪಂಚಾಯತ್ ಅವರಿಗೂ ಮಾತುಕತೆ ಆಗಿ ಅದು ಈ ಪ್ರಸಕ್ತ ವಲಯದಲ್ಲಿ ಅವ್ರು ತಗೊಂತೀನಿ ಅಂತ ಹೇಳಿದ್ದಾರೆ. ನಾವು
ಅಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ನೋಡಿ ಆಮೇಲೆ ಒಪಿನಿಯನ್ ಕೊಡ್ಬೇಕಾಗತ್ತೆ. ನಾವು ಒಪಿನಿಯನ್ ಕೊಡ್ಲಕ್ ಬರಲ್ಲ ಮೇಡಮ್. ಅಲ್ಲ ಅಲ್ಲ, ಅದು ಆ ಮಟ್ಟಿಗೆ ಶಿಥಿಲಾವಸ್ಥೆ ಅಲ್ಲಿದೆ. ಎಲ್ಲ ಅಲ್ಲಿರುವಂತಹ ಏನು ಸಿಮೆಂಟ್ ಇದೆಲ್ಲ ಕುಸ್ತೋಗಿದೆ, ಕಬ್ಬಿಣ ಕಾಣಿಸ್ತಾ ಇದೆ, ಅದ್ರ ಬೇಸ್ಮೆಂಟ್ ಹಾಕಿರುವಂತ ಕಬ್ಬಿಣಗಳು ಕಾಣಿಸ್ತಾ ಇದೆ. ಅದನ್ನ ಅಂದ್ರೆ ಕ್ರಮ ನಾವು ಪತ್ರ ಬರೆದು ಎಲ್ಲ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ರಿಕ್ವೆಸ್ಟ್ ಕೇಳಿದೀವಿ. ಅದ್ರ ಪ್ರಕಾರ ಪ್ರೊಸೀಜರ್ ಪ್ರಕಾರ ಫಾಲೋ. ಎಷ್ಟು ದಿನ ಆಗುತ್ತೆ ಸರ್ ನಿಮ್ಮ ಎಲ್ಲಾ ಪ್ರೊಸೀಜರ್? ನಾನು ಹೇಳಕ್ಕಾಗಲ್ಲ ಮೇಡಮ್. ಅಲ್ಲ ಸರ್, ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇನಾದ್ರೂ ಅಲ್ಲ, ಆರೋಗ್ಯ ಕೇಂದ್ರ ಅಂತ ಹೇಳಿದ್ಮೇಲೆ ಅಲ್ಲಿ ಜನಗಳು ಓಡಾಟ ಮಾಡುವಂತ ಆರೋಗ್ಯ ಕೇಂದ್ರ ಬಿಲ್ಡಿಂಗ್ ಹೊಸ್ತಿದೆ. ಆರೋಗ್ಯ ಕೇಂದ್ರದ ಹೌದು ಸರ್, ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದ್ರೆ ಅದ್ರ ಸುತ್ತಮುತ್ತ ಇರುವಂತಹ ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ಸಮಸ್ಯೆ. ವಾಟರ್ ಟ್ಯಾಂಕ್ ನಾನು ಹೇಳ್ತಿರೋದು, ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಜನ ಓಡಾಡ್ತಾರೆ. ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಜನಗಳು ಓಡಾಡ್ತಾರೆ ಅಲ್ಲಿ. ಎಲ್ಲಾನು ಮಾಡ್ಕೊಡ್ತೀವಿ. ಎಸ್ ಸರ್, ನಾನು ಹೇಳ್ತಾ ಇರೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇಲ್ಲ ಮೇಡಮ್. ಎಸ್ ಸರ್, ಅಲ್ಲಿ ನೀರಿನ ಟ್ಯಾಂಕ್ ಇದೆಯಲ್ಲ, ಆ ನೀರಿನ ಟ್ಯಾಂಕ್ ಅನ್ನ ನೀವು ನೋಡಿದ್ದೀರಾ? ಅಲ್ಲಿ ಯಾವ ಮಟ್ಟಿಗೆ ಅದು ಶಿಥಿಲಾವಸ್ಥೆಗೊಂಡಿದೆ ಅಂತ ಹೇಳಿದ್ರೆ ಜೋರ್ ಗಾಳಿ ಬಂದ್ರೆ ಬೀಳೋ ಮಟ್ಟಿಗಿದೆ. ಇಲ್ಲಿ ಜನ ಓಡಾಡುವಂತಹ ಸಮಯ. ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಟ್ಟಿದೀವಿ ಮೇಡಮ್. ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಟ್ಟಿದೀವಿ. ಅವ್ರು ಬಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ, ಎಷ್ಟು ಕಾಮಗಾರಿ ಕೈಗೊಳ್ಳಿಕ್ಕೆ ದಿನ ಎಷ್ಟು ಬೇಕಾಗುತ್ತೆ ಅದೆಲ್ಲ ವರದಿ ಕೊಡ್ತಾರೆ. ಅದಾದ ನಂತರ ತಮ್ಮ ಕೊಡ್ತೀವಿ. ಎಸ್, ಧನ್ಯವಾದಗಳು ರವೀಂದ್ರ ಸರ್, ಇಷ್ಟೊತ್ತು ಮಾತನಾಡಿದ್ದಕ್ಕೆ ಏಜೆನ್ಸಿ ಜೊತೆಗೆ. ಎಸ್, ಇದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಎಸ್, ಏನು ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡಗಳೇನಿದೆ ಇದಕ್ಕೆ ಈಗ ಟೆಂಡರ್ ಅನ್ನ ಕರಿಬೇಕು. ಇದು ಪ್ರೊಸೀಜರ್ ನಡೀತಾ ಇದೆ, ಇದು ಕೆಲಸ ಮುಗಿಯುತ್ತೆ. ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ರವೀಂದ್ರನಾಥ್ ಅವರು ಕೂಡ ಹೇಳಿದ್ರು. DHO ಆಗಿರುವಂತಹ ರವೀಂದ್ರನಾಥ್ ಅವರು ಇಷ್ಟೊತ್ತು ಇಡನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡ್ತಾ ಈ ವಿಚಾರಗಳನ್ನ ಹೇಳಿದ್ರು. ಏನು, ಅಲ್ಲಿ ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡಗಳನ್ನ ತೆರವುಗೊಳಿಸಲಾಗುತ್ತೆ, ಅದು ಈ ಸಾಲಿನಲ್ಲಿ ಆಗುತ್ತೆ ಅಂತಂದ್ರು. ಅಂದ್ರೆ ಈ ವರ್ಷ ಮುಗಿಯುವಂತ ಕೆಲಸ ಅದು ಅಂತ. ಆದ್ರೆ ಈ ಸಾಲಿನಲ್ಲಿ ಮುಗಿಯುತ್ತೆ. ಆದ್ರೆ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ವಾಟರ್ ಟ್ಯಾಂಕ್ ಬಗ್ಗೆ ನಾನು ಕೇಳಿದೆ. ವಾಟರ್ ಟ್ಯಾಂಕ್ ಹೇಗಿದೆ ಅಂತ ನೀವು ಕೂಡ ನೋಡಿದ್ರೆ ವಿಡಿಯೋಗಳಲ್ಲಿ ವಾಟರ್ ಟ್ಯಾಂಕ್ ಅನ್ನ ನೋಡಿದ್ರೆ, ಆ ವಾಟರ್ ಟ್ಯಾಂಕ್ ಏನಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ, ಯಾಕಂದ್ರೆ ಜನ ಓಡಾಡುವಂತ ಸ್ಥಳಗಳಲ್ಲಿ ಇದೆ, ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಬಂದು ಎಷ್ಟು ಕಾಯಿಲೆಗಳಿರ್ತಾವೋ ಏನೋ, ಈ ಸ್ಮೆಲ್ ಎಲ್ಲ ಗಾಳಿಗೆ ನಮ್ಗೆ ಬರುತ್ತಾ ಬರಲ್ಲ. ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಪ್ ಮಾಡಿಕೊಡಿ ಸ್ವಲ್ಪ. ಎಲ್ಲೇ ಮಾಡ್ತಾರೆ, ನಾವು ಅಲ್ಲೇ ಕೂತಿರ್ತೀವಿ, ಆದ್ರೂ ಇಲ್ಲೇ ಮಾಡ್ತಾ ಇರ್ತಾರೆ. ಮಾಡಿಕೊಡಿ. ಒಬ್ಬರು ಇಬ್ಬರು ಅಲ್ಲ, ಎಷ್ಟು ಜನ ಇಲ್ಲಿ ಮಾಡ್ಬಿಟ್ಟು ಹೋದ್ರೆ ನೋಡಿ ಅಣ್ಣ, ಇಲ್ಲಿ ಇಷ್ಟು ಒಂದೇ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಬೆಳಗ್ಗಿಂದ ಸಾಯಂಕಾಲ ಗಂಟ ಒಂದು ನಮ್ಮಮ್ಮ ಅಂದ್ರೆ 100 ಜನ ಬರ್ತಾರೆ, ಬಂದು ಇಲ್ಲೆಲ್ಲ ಒಂದೇ ಮಾಡ್ತಾ ಇರ್ತಾರೆ. ನಾವಲ್ಲಿ ಕೂತ್ಕೊಂಡೇ ಇರ್ತೀವಿ, ಚೇರ್ ಹತ್ರ ಕೂತ್ಕೊಂಡಿದ್ರು ನಮ್ಮನ್ನ ನೋಡ್ಕೊಂಡೇ ಬಂದು ಇಲ್ಲಿ ಒಂದೇ ಮಾಡ್ತಾ ಇರ್ತಾರೆ. ನಮ್ಗೆ ತುಂಬಾ ನೋವಾಗುತ್ತೆ, ಕಷ್ಟ ಆಗುತ್ತೆ ಈ ಚೇಷ್ಟೆಗಳು ನೋಡಿದ್ರೆ. ಇಲ್ಲಿಂದ ಅಲ್ಲಿ ಗಂಟ ಎಷ್ಟು ಜನ ಬರ್ತಾರೆ, ಅಂಗಡಿಗಳಲ್ಲಿರೋರು, ಬಸ್ ಸ್ಟಾಪ್ ಅಲ್ಲಿರೋರು ಎಲ್ಲರೂ ಬಂದು ಇಲ್ಲೇ ರಿಸರ್ಚ್ ಮಾಡ್ತಾರೆ, ಇಲ್ಲೇ ರಿಸರ್ಚ್ ಮಾಡ್ತಾರೆ. ನಾವು ಎಷ್ಟು ಜನನ ಗದರ್ಕೊಂಡ್ರು ಅಲ್ಲಿ ಬರ್ಬೇಡ್ರಪ್ಪ ಮಾಡ್ಬೇಡ್ರಪ್ಪ ಅಂತ ಹೇಳಿದ್ರು ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಬಂದು ಇಲ್ಲೇ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಹಾಸ್ಪಿಟ್ಲ್ ಅಂತ ಗೊತ್ತಿದ್ರು ಈ ತರ ಮಾಡ್ತಾರೆ. ಈ ತರ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಇದಕ್ಕೆ ಮಾತ್ರ. ಈ ರಿಸರ್ಚ್ ಮಾಡೋರು ಮಾತ್ರ ಬಂದಾಗ್ಬೇಕು ಹಾಸ್ಪಿಟ್ಲಲ್ಲಿ. ನಾವು ಇಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇದ್ದೀವಿ. ಎಷ್ಟು ಜನ ಬಂದು ಎಷ್ಟು ಕಾಯಿಲೆಗಳಿರ್ತಾವೋ ಏನೋ, ಈ ಸ್ಮೆಲ್ ಎಲ್ಲ ಗಾಳಿಗೆ ನಮ್ಗೆ ಬರುತ್ತಾ ಬರಲ್ಲ. ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಹೆಲ್ಪ್ ಮಾಡಿಕೊಡಿ ಸ್ವಲ್ಪ. ಎಲ್ಲೇ ಮಾಡ್ತಾರೆ, ನಾವು ಅಲ್ಲೇ ಕೂತಿರ್ತೀವಿ, ಆದ್ರೂ ಇಲ್ಲೇ ಮಾಡ್ತಾ ಇರ್ತಾರೆ. ಮಾಡಿಕೊಡಿ. ಒಬ್ಬರು ಇಬ್ಬರು ಅಲ್ಲ, ಎಷ್ಟು ಜನ ಇಲ್ಲಿ ಮಾಡ್ಬಿಟ್ಟು ಹೋದ್ರೆ ನೋಡಿ ಅಣ್ಣ, ಇಲ್ಲಿ ಇಷ್ಟು ಒಂದೇ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಬೆಳಗ್ಗಿಂದ ಸಾಯಂಕಾಲ ಗಂಟ ಒಂದು ನಮ್ಮಮ್ಮ ಅಂದ್ರೆ 100 ಜನ ಬರ್ತಾರೆ, ಬಂದು ಇಲ್ಲೆಲ್ಲ ಒಂದೇ ಮಾಡ್ತಾ ಇರ್ತಾರೆ. ನಾವಲ್ಲಿ ಕೂತ್ಕೊಂಡೇ ಇರ್ತೀವಿ, ಚೇರ್ ಹತ್ರ ಕೂತ್ಕೊಂಡಿದ್ರು ನಮ್ಮನ್ನ ನೋಡ್ಕೊಂಡೇ ಬಂದು ಇಲ್ಲಿ ಒಂದೇ ಮಾಡ್ತಾ ಇರ್ತಾರೆ. ನಮ್ಗೆ ತುಂಬಾ ನೋವಾಗುತ್ತೆ, ಕಷ್ಟ ಆಗುತ್ತೆ ಈ ಚೇಷ್ಟೆಗಳು ನೋಡಿದ್ರೆ. ಇಲ್ಲಿಂದ ಅಲ್ಲಿ ಗಂಟ ಎಷ್ಟು ಜನ ಬರ್ತಾರೆ, ಅಂಗಡಿಗಳಲ್ಲಿರೋರು, ಬಸ್ ಸ್ಟಾಪ್ ಅಲ್ಲಿರೋರು ಎಲ್ಲರೂ ಬಂದು ಇಲ್ಲೇ ರಿಸರ್ಚ್ ಮಾಡ್ತಾರೆ, ಇಲ್ಲೇ ರಿಸರ್ಚ್ ಮಾಡ್ತಾರೆ. ನಾವು ಎಷ್ಟು ಜನನ ಗದರ್ಕೊಂಡ್ರು ಅಲ್ಲಿ ಬರ್ಬೇಡ್ರಪ್ಪ ಮಾಡ್ಬೇಡ್ರಪ್ಪ ಅಂತ ಹೇಳಿದ್ರು ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಬಂದು ಇಲ್ಲೇ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಹಾಸ್ಪಿಟ್ಲ್ ಅಂತ ಗೊತ್ತಿದ್ರು ಈ ತರ ಮಾಡ್ತಾರೆ. ಈ ತರ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಇದಕ್ಕೆ ಮಾತ್ರ.
ಈ ರಿಸರ್ಚ್ ಮಾಡೋರು ಮಾತ್ರ ಬಂದಾಗಬೇಕು ಹಾಸ್ಪಿಟಲ್. ಶ್ರೀಕಂಠೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ 2024 ಕಾರ್ಯಕ್ರಮದ ವಿವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ 2024ನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ 9/7/2024 ರಿಂದ 16/7/2024 ಜರುಗಲಿದೆ. ದಿನಾಂಕ 10/7/2024 ಸಂಜೆ 7:15 ರಿಂದ 7:45 ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ. ದಿನಾಂಕ 14 ರಿಂದ 16 ಸಂಜೆ 7 ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ. ಸರ್ವರಿಗೂ ಆಧಾರದ ಸುಸ್ವಾಗತ.